ಬೆಟ್ಟದಲ್ಲಿ 200 ರೂಪಾಯಿ ಸಿಕ್ತು. ಇವ್ರು ಅಮ್ಮ ತುಲ್ದಾಕೆ ಸುಳ ಮಕ್ಕಳು ಟ್ರ್ಯಾಕ್ಟರ್ ಅವ್ರಿಗೆ ಒಂದು ರೂಲ್ಸ್ ಮಾಡಬೇಕು ಗುರು. ನೋಡ್ತಾ ಇರ್ತೀರಲ್ಲ, ಒಳ್ಳೆ ಗಮಾಡ್ಗಳಂಗೆ ಆಡ್ಕೊಂಡು ಗಾಡಿ ಓಡಿಸ್ತಾರೆ ಬಡ್ಡಿ ಮಕ್ಕಳು. ಆದರೆ ಎಲ್ಲ ಮಿಲ್ಟ್ರಿಗೌಟ್ ಆಟಗಳು ಗೊತ್ತಿದ್ದು ಗಾಡಿ ಓಡಿಸೋದಂಗೆ ಸೋಳೆ ಮಕ್ಕಳು ಹೊಡ್ಕೊಂಡು ಹೋಗ್ತಾ ಇದೆ. ಇವಾಗ ಇಲ್ಲಿ ಯಾರು ಪಾಟ್ ಹೋಲ್ ಹೋಗಬೇಕಾಗಿತ್ತು ನಾನು. ಸೋಳೆ ಮಗಂಥದ್ದು ಟ್ರ್ಯಾಕ್ಟ್ರಲ್ಲಿ ಪಾಸಾದವರು ಗಾಡಿ ನಂಬರು ಎಲ್ಲ ಪೂರ್ತಿ ಇದಾಗಿತ್ತು, ಡಸ್ಟ್ ಇತ್ತು ಗಾಡಿ ಮೇಲೆ. ಗಾಡಿ ನಂಬರ್ ನೋಡ್ಕೊಳಕ್ಕಾಗಲಿಲ್ಲ ಅವ್ರು ನಮ್ಮ ತುಲ್ಲಾಕೆ. ಇವೆಲ್ಲ ಸರಿಯಾಗಿ ರೂಲ್ಸ್ ಮಾಡಬೇಕು ಟ್ರ್ಯಾಕ್ಟರ್ಗಳಿಗೆ. ಪೊಲೀಸವರೆಲ್ಲ ಹಜಾಮತ್ ಮಾಡ್ತಾರೆ, ಇದೆಲ್ಲ ನೋಡೋದಿಲ್ಲ ಅವ್ರುಗಳು. ಬರೀ ಹೆಲ್ಮೆಟ್ ಅಂದ್ಕೊಂಡು ಸಾಯ್ತಾರೆ. ಅವ್ರುಗಳು ಇಟ್ಕಿದ್ರೆ ತಾನೆ ಅವ್ರುಗಳೇ ರಾಂಗ್ ವೇನಲ್ಲಿ ಬರ್ತಾರೆ. ಈಗ ಬೇಕಾದ್ರೆ ನೋಡಿ ರೋಡಲ್ಲಿ ಎಷ್ಟು ಜನ ಬರ್ತಾರೆ, ಎಲ್ಲರೂ ಪೊಲೀಸ್ಗಳೇ, ಎಲ್ಲರೂ ಆಲ್ಮೋಸ್ಟ್ ಎಲ್ಲ ರಾಂಗ್ ವೇಗಳಲ್ಲೇ ಬರೋದು. ಯಾರೋ ಬೃಹಸ್ಪತಿ ಬರ್ತಾವ್ರೆ ಹುಡುಗ ಸ್ಟೂಡೆಂಟು, ಇಲ್ಲೊಂದು ಟ್ರ್ಯಾಕ್ಟ್ರು, ಇಬ್ಬರು ಒಂದೇ ನೋಡಿ. ನಂಬರ್ ಪ್ಲೇಟ್ ಇಲ್ಲ ಟ್ರ್ಯಾಕ್ಟ್ರಲ್ಲಿ. ಈ ಹುಡುಗ ಮುಂದಿನ ಪ್ರಜೆ ಅವನು, ಭಾರತದ ಮುಂದಿನ ಪ್ರಜೆ ಅವನು, ರಾಂಗ್ ವೇಲ್ ಬರ್ತಿರೋದು. ರೇಸ್ ಕೋರ್ಸು ರಾಂಗ್ ವೇ 894 ಇರಬೇಕು. ಪಲ್ಸರ್ ಗಾಡಿಯವ್ರಿಗೆ ಇದೆಲ್ಲ ಏನು ಸರ್ಟಿಫೈ ಮಾಡ್ತಾರೋ ಗೊತ್ತಿಲ್ಲ ಗೌರ್ಮೆಂಟ್ ಅವರು. ನಂಬರ್ ಪ್ಲೇಟೇ ಕಾಣಲ್ಲ ಗಾಡಿದು. ಪಲ್ಸರ್ ಗಾಡಿ ಯಾವ ಗಾಡಿದು ನಂಬರ್ ಪ್ಲೇಟ್ ಕಾಣಲ್ಲ, ಹೈಡ್ ಆಗಿರುತ್ತೆ ಕೆಳಗಡೆಗೆ. ಅದು ಹೆಡ್ಲೈಟ್ ಬರೋ ಆನ್ ಮಾಡ್ಕೊಬಾರ್ದು ಗುರು ಪೊಲೀಸರು ಇವರೆಲ್ಲ. 45 EA 9114 ಪೊಲೀಸವರು ಇವರೇ ಈ ಚಂದ. ಪೊಲೀಸರ ಈ ಚಂದ ಬರ್ತಾರೆ ಅಂದರೆ ಏನು, ಯಾವ ರೇಂಜಲ್ಲಿ ಹೋಗ್ತಾರೆ ಗಾಡಿಗಳು. ಅಯ್ಯೋ ಯಪ್ಪ, ಟ್ರಾಫಿಕ್ HW 816 K09 ಆರ್ಗನೈಸ್. ಇಲ್ಲಿ ಬರೋವೆಲ್ಲ ನೋಡ್ಕೊಳ್ಳಿ, ಎಲ್ಲ ಆರ್ಗನೈಸ್ಡು. ಇಲ್ಲಿ ಒಂದು ನೋಟಿಸಲ್ಲಿ ಇರಬೇಕಾಗಿದ್ದು ಏನು ಅಂದರೆ, ಗಮನದಲ್ಲಿ ಹಿಂದ್ಗಡೆ ಯಾವುದೇ ಸಿಗ್ನಲ್ ಇಲ್ಲ. ಅಂದರೆ ಸಿಗ್ನಲ್ ಬಿಟ್ಟ ತಕ್ಷಣ ಎಲ್ಲ ವೆಹಿಕಲ್ಗಳು ಚಕ್ ಅಂತ ಬರ್ತವೆ. JT 8946 ಅದು ಹಿಂದ್ಗಡೆ ನಂಬರ್ ಪ್ಲೇಟೇ ಇಲ್ಲ. ಸೋಳಬಾಗ್ ಅಂತಂದು ಇಲ್ಲಿ ಯಾವುದೇ ಆ್ಯಕ್ಚುಲಿ ಹಿಂದೆ ಸಿಗ್ನಲ್ ಇಲ್ಲ. ಆದರೂ ಎಲ್ಲ ಒಂದೇ ಸಮ ಅಂತ ಗಾಡಿಗಳು ಹೆಂಗೆ ಬಂದು ಅಂದರೆ ಆರ್ಗನೈಸ್ಡ್. ಅದಕ್ಕೆ ಹೇಳೋದು ಎಷ್ಟು ಆರ್ಗನೈಸ್ಡ್ ಅಂತ. ಆದರೆ ಇಲ್ಲಿ ಡಿವಿಯೇಷನ್ ಆಗುತ್ತೆ, ರೋಡ್ ಡಿವಿಯೇಷನ್ ಆಗುತ್ತಲ್ಲ. ಸೊ ನಾನು ರೈಟ್ ಸೈಡ್ಗೆ ಹೋಗಲೇಬೇಕು. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಬರೋದು ಗಾಡಿಗಳು. ಇಲ್ಲಿವರೆಗೂ ಫುಲ್ ಕೂಲಾಗಿ ಬಂದೆ. ಬೆಟ್ಟಕ್ಕೆ ಹೋಗಿದ್ದೆ, ಬೆಟ್ಟದಿಂದ ಫುಲ್ಲಾಗಿ ಬಂದೆ. ಚೆಂಡು 17 ಗಾಡಿ ನಂಬರ್ ಓದಬೇಕಾಗಿತ್ತು. ಅದು ಎಲ್ಲ ಏನಾದ್ರು ಆಫೀಸ್ಗೆ ಹೋಗೋರಲ್ಲ ಇವರು, ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ. ಅಫ್ಕೋರ್ಸ್ ನಾವು ಒಪ್ಕೊಳ್ತೀನಿ, ಅದು ಇದೆಲ್ಲ ಆರ್ಗನೈಸ್ಡ್ ಇದು, ಅದು ಸುಲಭ ಬರೋದಿಲ್ಲ. ಯಾವ ಲೆಕ್ಕ ಟ್ರಾಫಿಕ್ರು. ಯಪ್ಪ, ನಾನು ಬೈಕಲ್ಲಿ ಓಡಾಡ್ತಿದ್ದಲ್ಲ, ಕಾರ್ ತೊಗೊಂಡಲ್ಲ ಹೊಸರಲ್ಲಿ, ಅವಾಗ ನೋಡಬೇಕಾಗಿತ್ತು. ಟ್ರ್ಯಾಕ್ಟ್ರು 55 T185 ಇರಬೇಕು. ಇದು ಕೂಡ ಗಾಡಿ ನಂಬರು ಇದಾಗಿದೆ, ಕಿತ್ತೋಗಿದೆ. ಇವರೆಲ್ಲ ಟ್ರ್ಯಾಕ್ಟ್ರ್ ಒಂದೇ ಕಡೆ ಕೆಲಸಕ್ಕೆ ಹೋಗ್ತಿರೋದು. ಒಬ್ಬರಿಗೆ ತಿಕ್ಕದ ಮೇಲೆ ಹೋದರೆ ಎಲ್ಲ ಟ್ರ್ಯಾಕ್ಟರ್ಗಳು ಸಿಗ್ತಾರೆ ಅವ್ರ ಮುಂದೆ ಹೋದವರು ಬಡ್ಡಿ ಮಕ್ಕಳು. ಒಂದು ಟ್ರ್ಯಾಕ್ಟ್ರಲ್ಲಿ ಒಂದೇ ಗಾಡಿ ನಂಬರೇ ಸರಿ ಇಲ್ಲ. ಗಾಡಿಗಳು ಹೆಂಗೆ ಹೋಗ್ತಿರೋ ನೋಡಿ. ನಾನು ಇವ್ರ ತಾತನಂಗೆ ಗಾಡಿ ಸ್ಪೀಡಲ್ಲಿ ಓಡಿಸ್ತೀನಿ. ನಾನು ಸಿಟಿ ಒಳಗೆ 80-90 ಓಡಿಸ್ತೀನಿ ಗಾಡಿ. ಆದರೂ ಇಂಥ ಇಡಿಯಟ್ ಕೆಲಸ ಮಾಡಲ್ಲ. ಪಕ್ಕಾ ರೂಲ್ಸ್ ಫಾಲೋ ಮಾಡ್ತೀನಿ ನಾನು ಇದೇ ರೋಡಲ್ಲಿ ಓಡಿಸಿದ್ದೀನಿ. 100 ಕಿಲೋಮೀಟರ್ ಸ್ಪೀಡ್ ಓಡಿಸಿದ್ದೀನಿ ಇದೇ ರೋಡಲ್ಲಿ ನಾನು. ಆದರೆ ಯಾವತ್ತೂ ಇಡಿಯಟ್ ಕೆಲಸ ಮಾಡೋದಿಲ್ಲ. ಕರೆಕ್ಟಾಗಿ ಲೈನ್ ಮೇಂಟೈನ್ ಮಾಡ್ತೀನಿ, ಕರೆಕ್ಟಾಗಿ ಸಿಗ್ನಲ್ ಕೊಟ್ಕೊಂಡು ಹೋಗ್ತೀನಿ ನಾನು ಬಡ್ಡಿ ಬಾಕ್ಲಿಗೆ ತಂದು. ತದ್ವಾ ಗಾಡಿ ಓಡಿಸ್ತಾರೆ ಗುರು. ಪೊಲೀಸರು ಲಾಂಗ್ ರೂಟಲ್ಲಿ ಹೋಗೋದು. ಯಾರು ಇವ್ರು ಮಾತು ಕೇಳ್ತಾರೆ. ಈಗ ಆ್ಯಕ್ಚುಲಿ ನಾನು ಇಲ್ಲಿ ರೈಟ್ಗೆ ಹೋಗ್ಬೇಕು, ಅಲ್ಲಿ ಲಾರಿ ಬರ್ತಾ ಇದೆಯಲ್ಲ, ಅಲ್ಲಿ ರೈಟ್ ಸೈಡ್ಗೆ ಹೋಗ್ಬೇಕು ನಾನು. ಸೊ ಈ ಪಾಯಿಂಟಲ್ಲಿ ಜೊತೆಗೆ ಇಲ್ಲಿ ಲೈನ್ ಚೇಂಜ್ ಮಾಡ್ಬೇಕು ನಾನು, ರೋಡ್ ಚೇಂಜ್ ಮಾಡಬೇಕು. ಸೊ ಹೀಗಾಗಿ ಇದು ಸ್ವಲ್ಪ ಡಿಫಿಕಲ್ಟ್ ಇದು. ಅಂದರೆ ಒಂಥರ ಥ್ರೆಡ್ ಇದ್ದಾಗ ಗಂಟು ಇದ್ದಂಗೆ ರೋಡ್ ಇದು, ಈ ಸರ್ಕಲ್ ಇದು. ಅದಕ್ಕೋಸ್ಕರ ಈ ಬಡಿ ಮಕ್ಕಳು ಎಲ್ಲ ತೊಗೊಬಂದು ತಗೊಳಕೋದು. ಆ್ಯಕ್ಚುಲಿ ಇಲ್ಲೊಂದು ಸರ್ಕಲ್ ಮಾಡಬೇಕು.
ಸರ್ಕಲ್ ರೇಸ್ ಕೋರ್ಸ್ ಇದು ರೋಡ್ ಆ್ಯಕ್ಚುಲಿ ರೇಸ್ ಕೋರ್ಸು ಹಿಂದ್ಗಡೆ ಗೇಟ್ ಇದು. ಈ ಸರ್ಕಲ್ ಮಾಡಿಬಿಟ್ಟು ಕ್ಲೀನಾಗಿ ಎಲ್ಲ ವೆಹಿಕಲ್ ಓಡಾಡೋಂಗೆ ಮಾಡಬೇಕು. ಇಲ್ಲಿ ರೋಡು ಅಲ್ಲೊಂದು ಸರ್ಕಲ್ ಸ್ಟ್ರೈಟ್ ಇದೆ, ಆದರೆ ಯಾವುದೂ ಇಲ್ಲ, ಇದು ಆರ್ಗನೈಸ್ಡ್ ಇಲ್ಲ. ಇದು ಒಂದು ಇಲ್ಲಿಂದನೇ 3 ರೋಡ್ ಹೋಗುತ್ತೆ. ಫ್ರೀ ಲೆಫ್ಟ್ ಇದ್ದರೆ ಅದೆಲ್ಲ ರೋಡ್ ಜಾಗ ಅಗಲ ಇದೆ ಅಂತ ತಕ್ಷಣ ಎಲ್ಲ ಕಡೆ ತಾರಾಕ್ಬಿಟ್ಟು ಸುಮ್ಮನೆ ಏನೋ ಒಂದು ಕತೆ ತಾರಿಸ್ಬಿಡೋದು. ಈ ಗೌರ್ಮೆಂಟಲ್ಲಿ ದುಡ್ಡು ಇರುತ್ತೆ, ರೋಡ್ ಜಾಗ ಖಾಲಿ ಐತೆ ಅಥವಾ ತಾರಾಕ್ಲಾತಾಗೆ ಅಂತ ತಾರಾಕ್ಸ್ಬಿಡ್ತಾರೆ ಅತ್ತಾಗ. ಏನು ಅನ್ಸೈಂಟಿಫಿಕ್ ಕೆಲಸಗಳು ಮಾಡ್ತಾರಪ್ಪ. JR2185 ಇರಬೇಕು, ನಾಟ್ ಶೋರ್ ಗುರು. ಗಾಡಿ ನಂಬರ್ದು 2-3 ಗಾಡಿ ಒಟ್ಟಿಗೆ ಬಂದ್ಬಿಟ್ಟು ನಂಬರ್ ಬರ್ತಾಯಿತ್ತು. ಅಲ್ಲಿ ಜುಪಿಟರ್ ಗಾಡಿ ಹೋಗ್ತಿದ್ದಲ್ಲ, ಆ ಗಾಡಿ ನಮ್ಮಂತಿಲ್ಲಕ್ಕೆ ಬರ್ತಿದ್ದು ಮುಂದೆ ಬಂದು ಚಕ್ ಅಂತ ಬ್ರೇಕ್ ಹೊಡೆಯೋದ ಮುಂದೆ ಪಿನ್ ಪಾಯಿಂಟಲ್ಲಿ ಹೊಡಿಬೇಕಂತಂದು ಬೇಕಂತಾನೆ ರೋಡಲ್ಲಿ ನಾನೇ ಬಂದುಬಿಟ್ಟಿದ್ದೀನಿ ಮುಂದಕ್ಕೆ. ಸೈಕಲ್ ಅವ್ನು ಸ್ಕೂಟ್ರಲ್ಲಿ ನಿಲ್ಸ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಕೋತಿ ಥರ ನೋಡ್ತಾವನೆ ಬೋಳಿ ಮಗ. ಅಲ್ಲಿ ಆ್ಯಕ್ಚುಲಿ ಕಳಶ್ ಅಂಗಡಿ ಇದೆಯಲ್ಲ, ಇಂಡಿಯನ್ TV ಬರ್ತಲ್ಲ ರೋಡು, ಅಲ್ಲಿ ನಮ್ಮನ್ ಬೋಳಿ ಮಕ್ಕಳು ತಂದು ಬೇಕಂತ ತಂದು ಗಾಡಿ ನಿಲ್ಲಿಸಿದ್ದು ಮುಂದೆ ಬೋಳಿ ಮಗ. ಅವ್ನು ಗಾಡಿ ನಂಬರ್ ಅಕ್ಯುರೇಟಾಗಿ ಕವರ್ ಮಾಡಬೇಕಿತ್ತು. ಮೊಬೈಲು ಬೋಳಿ ಮಗಂದು ಫಿಂಗರ್ ಪ್ರಿಂಟ್ ವರ್ಕ್ ಆಗೋಲ್ಲ ಕರೆಕ್ಟಾಗಿ, ಫಿಂಗರ್ ಪ್ರಿಂಟ್ ಸೆನ್ಸರ್ ಓಡಾಗ್ಬಿಟ್ಟೈತೆ. ಸೊ ಪಾಸ್ವರ್ಡೆಲ್ಲ ಕೊಟ್ಟು ಅದು ಎಲ್ಲ ಆನ್ ಮಾಡೋವರೆಗೆ ಗೋವಿಂದ 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 ಎಲ್ಲ. ಈ ದೇವಸ್ಥಾನಕ್ಕೆ ದಿನ ಕೈ ಮುಗಿತಿದ್ದೆ ನಾನು. ಪಂಪ್ಟೆಕೆಟ್ ಲಿಮಿಟೆಡ್ಗೆ ಹೋಗ್ತಿದ್ನಲ್ಲ, ಆವಾಗ ಸಿಟಿ ಬಸ್ಸಲ್ಲಿ ಬಂದಾಗ ಈ ದೇವಸ್ಥಾನದಲ್ಲಿ ಕರೆಕ್ಟಾಗಿ ದೇವ್ರ ದರ್ಶನ ಆಗೋದು. ಕರೆಕ್ಟಾಗಿ ಕೈ ಮುಖ ಹೋಗ್ತಾ ಇದೆ ಬಸ್ಸೊಳಗೆ ಕೂತ್ಕೊಂಡೆ. ಯಾವಾಗಲೂ ಕೈ ಮುಖ ಹೋಗ್ತಾ ಇದೆ. ಅದು ಆ್ಯಟಿಟ್ಯೂಡ್, ಅದು ಆ ಹುಡುಗರು ಮಾಡ್ಕೊಂಡು ಹೋಗಿದ್ದು ಕೈ ಮುಗಿ ಅಂತ ಆರ್ಡ್ರ್. ಅದು ಆದೇಶ, ರಾಜರ ಆದೇಶ. ಅದೇ ದಾರಿ ಹೋಗಿ ಕಿಸ್ನನ ಆದೇಶ, ಅದು ಅಡ್ವೈಸು, ಅವನ ಅಡ್ವೈಸು. ರಾಜರ ಆದೇಶ. ಅದು ಆದೇಶ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ ಅಪ್ಪ ಇದರಲ್ಲಿ, ಚಾಮುಂಡಿ ಬೆಟ್ಟದ ಅಲ್ಲಿ ಸೆಕ್ಯೂರಿಟಿ. ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನಾನು ಫಸ್ಟ್ ಕುಣಿಸ್ಕೊಂಡೋಗಿದ್ದೆ ಅದೇ ವ್ಯಕ್ತಿ, ಇವತ್ತು ಸಿಕ್ಕಿದ್ರು. ಜಿಯೋ ಸಿಮ್ ತೊಗೊಳಕ್ಕೆ ಹೋಗಿದ್ದೆ. ಹೆವಿ ಪಾಸಿಟಿವ್ ರೆಸ್ಪಾನ್ಸ್, ಸಿಕ್ಕಾಬಿಟ್ಟೆ ರಾಜಮರ್ಯಾದೆ ಇತ್ತು. ಆದರೆ ಸಿಮ್ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ಮೊಬೈಲ್ ರೀಚಾರ್ಜ್ ಮಾಡಿಸಿ ಅಂತ ಹೇಳಿದ್ರು. ಸೊ ಹಿಂದಿಗೆ ಬಂದೆ. KH09 HT1319. ಆ ಮಗ ಹೋಗೋದೇ ರಾಂಗ್ ವೇ. ಬೆನ್ನಿಂದೆ ಬಂದು ನಿಂತ್ಕೊಂಡು ಕೊಯ್ ಅಂತ ಅವ್ರು ನೋಡಿತಾನೆ. ಜೊತೆಗೆ ನಾನು ಹ್ಯಾಂಡ್ ಸಿಗ್ನಲ್ ತೋರಿಸಿದ್ದೀನಿ ರೈಟ್ ಹ್ಯಾಂಡ್ ಸೈಡ್ಗೆ, ಗಾಡಿ ನಂಬರ್ ಇಲ್ಲ. ಹೆಂಗಾರು ಸ್ಪೀಡ್ ಹೋಯ್ತಲ್ಲ, ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದು. ನಾನು ಸೈಕಲ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಇದೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದೀನಿ. ಚಕ್ ಅಂತ ಆ ಕಡೆ ಈ ಕಡೆ ಎರಡೂ ಕಡೆ ಫಾಸ್ಟಾಗಿ ಗಾಡಿಗಳು ಹೋಗ್ಬಿಡ್ತವೆ. ಆ್ಯಕ್ಚುಲಿ ಸಿಗ್ನಲ್ಗೋಸ್ಕರ ಹೋಗಿದ್ದಲ್ಲ, ಸಿಗ್ನಲ್ ಇಲ್ಲ ಅಂದರೂ ಹೋಗ್ತಾರೆ. ಎರಡೂ ಥರ ಮಾಡ್ತಾರೆ. ಆ್ಯಾವ್ರೇಜ್ ನನ್ನ ಸುತ್ತಮುತ್ತ ಏನೂ ಇಲ್ಲವೇ ಇಲ್ಲ. ಒಂದು ಫಾಸ್ಟಾಗಿ ಹೋಗ್ತಾರೆ, ಚಕ್ ಅಂತ ಫಾಸ್ಟಾಗಿ ಹೋಗ್ಬಿಡ್ತಾರೆ. ಅಥವಾ ಒಂದೊಂದು ಎಷ್ಟು ಸ್ಲೋ ಮಾಡ್ತಾರೆ ಅಂದರೆ ಮುಂದ್ಗಡೆ ಗಾಡಿ ತಂದು ನಿಲ್ಸ್ಕೊಬಿಡ್ತಾರೆ. ನಿಂತ್ಕೊಂಡು ಆ ಕಡೆಗೂ ಹೋಗಲ್ಲ, ಈ ಕಡೆಗೆ ಹೋಗಲ್ಲ, ಸ್ಲೋ ಮಾಡ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಸಿಗ್ನಲ್ ಮುಂದೆ ನನ್ನ ಮುಂದೆ ಯಾರೂ ಇಲ್ಲ. ಈಗ ಸೈಕಲಲ್ಲಿ ತಂದು ಯಾರೋ ಹೋಗ್ತಾಯಿದ್ದೀನಿ, ಯಾರೋ ಗಾಡಿ ತಂದು ಮುಂದೆ ಹಾಕ್ಬಿಡ್ತಾರೆ. ಮುಂದೆ ಹಾಕ್ಬಿಟ್ಟು ಅವ್ರು ಗಾಡಿ ತೆಕ್ಕೊಂಡು ಅವ್ರು ಲೆಫ್ಟು ರೈಟು ಆ ಕಡೆ ಈ ಕಡೆ ಎಲ್ಲ ಯೋಚನೆ ಮಾಡ್ಕೊಂಡು ಹೋಗೋಷ್ಟೊಳಗೆ ಆ ಸಿಗ್ನಲ್ ಬಿದ್ದೋಗಿರುತ್ತೆ. ಇದೇ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಬೆಳಿಗ್ಗೆಯಿಂದ. ಈ ಥರದವರು ಆ್ಯಕ್ಚುಲಿ ಇಲ್ಲಿ ಹೋಗ್ತಾನೆ ಈ ಸೈಡ್ಗೆ ಅಂತ ಗೊತ್ತು ಎಲ್ರಿಗೂ. A3018 KH06 ಇರಬೇಕು ಗಾಡಿ ಅದು. ಇಲ್ಲೂ ಅಷ್ಟೇ ತುಂಬ ಜನ. ಇವರೆಲ್ಲರೂ ಬರೀ ಸಿಗ್ನಲ್ ಬ್ರೇಕ್ ಮಾಡೋದಕ್ಕೋಸ್ಕರ ಆರ್ಗನೈಸ್ ಮಾಡಿರೋದಲ್ಲ. ನಾನು ಆ್ಯಕ್ಚುಲಿ ಇಲ್ಲಿ ಲೆಫ್ಟಿಗೆ ತೊಗೊಳ್ತೀನಿ, ರೈಟಿಗೆ ತೊಗೊಳ್ತೀನಿ. ಇಲ್ಲಿ ರೈಟಿಗೆ ತೊಗೊಳ್ತೀನಲ್ಲ ಅನ್ನೋಕ್ಕೋಸ್ಕರ ಆರ್ಗನೈಸ್ ಮಾಡಿರೋದು. ಅದು ಅಲ್ಲದೆ ರಾಂಗ್ ವೇನಲ್ಲೇ ಹೋಗ್ತೀನಿ ನಾನೀಗ. ಯಾಕೆಂದರೆ ಪುನಃ ಅಲ್ಲೋಗಿ ರೌಂಡ್ ಹಾಕೋ ಬರೋದು ಯಾರು ಅಂತ ಅಂದ್ಬಿಟ್ಟು ಈ ಫುಟ್ಪಾತ್ ಹತ್ಕೊಳ್ತೀನಿ. ಆ್ಯಕ್ಚುಲಿ ಈ ಫುಟ್ಪಾತ್ ಮೇಲೆ ಹತ್ತಿಸ್ತೀನಿ, ಝೀಬ್ರಾ ಕ್ರಾಸ್ಗೆ ಹೋಗಿ
ಸೊ ಅದಕ್ಕೋಸ್ಕರ ಅವರೆಲ್ಲ ಆರ್ಗನೈಸ್ ಆಗಿದ್ದು. ಅದು ಆಟೋಗಳೆಲ್ಲ ಕವರ್ ಹೋದ್ರಲ್ಲ ಅವರು. ಅಂದರೆ ನಾನು ಜಿಬ್ರಾ ಕ್ರಾಸ್ ಬರ್ತಿದ್ದಂಗೆ ಆ ಕಡೆಯಿಂದ ಬಂದು ಗುದ್ಬಿಟ್ಟು ಗಲಾಟೆ ಮಾಡೋದು ಅವರ ಉದ್ದೇಶ. ಇಲ್ಲೂ ಬಿಡೋದೇ ಇಲ್ಲ ಖಂಡಿತ. ನಾನು ಈ ಕಡೆ ತಿರುಗಿ ಅಲ್ಲಿ ಹತ್ಸೋ ಗಂಟ ಕ್ಯಾಮ್ರಾ ಇಟ್ಕೊಂಡು ಹತ್ಸೋಕ್ಕಾಗೋದೇ ಇಲ್ಲ ಒಂದು ಕೈಯಲ್ಲಿ. ಹಿಂಗೆ ಅಟ್ಕಾಯಿಸ್ಕೊಳ್ತಾನೆ ಇರ್ತಾರೆ. ಫ್ರೀ ಲೆಫ್ಟ್ ಬರೋ ಇರೋದ್ರಿಂದ ಅಲ್ಲಿ ನೋಡಿ ಸ್ವಿಫ್ಟ್ ಅವನು ಈ ಕಡೆ ಹಿಂಗೆ ತಿರುಗಿಸಿದ ಸ್ಟ್ರೈಟ್ ಹೋದ ಅವನು. K01 MB 942. ಇದು ಅಷ್ಟೇ ಹೋಂಡಾ ಆಕ್ಟಿವಾ 10 EC 2146 ಗಾಡಿ ಅದು. ಅದೇ ಬಾವುಟ ಜೋರಾಗಿ ಕಾಣ್ತಾ ಇದೆ. ಅದೇನು ಊಟ ಕೊಡ್ತಾರೋ ಕಾಟ ಕೊಡ್ತಾರೋ ಗೊತ್ತಿಲ್ಲ. ಇಷ್ಟೇ, ಬರೀ ಫುಟ್ಪಾತ್ ಕತ್ತಬೇಕಿತ್ತು ಅಷ್ಟೇ. ನಾನು ಫುಟ್ಪಾತ್ ಕತ್ತಷ್ಟೊಳಗೆ ನಿಂತ್ಕೊಂಡು ಅವ್ರು ಇಷ್ಟೆಲ್ಲ ತೊಂದರೆ ಅನುಭವಿಸಿದ್ದು. ಅಲ್ಲಿ ಹೋದ್ವಲ್ಲ ವೆಹಿಕಲ್ಗಳು ಅದಷ್ಟು ಆರ್ಗನೈಸ್ ಮಾಡಿರ್ತಾರೆ. ಚಕ್ 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 ಅಂತ ಬರ್ತಾ ಇರ್ತವೆ. ಬರೀ ಝೀಬ್ರಾ ಕ್ರಾಸ್ ಮಾಡುವಾಗ ರಾಂಗ್ ವೇಗಳು ಬೇರೋದಲ್ವ ನಾನು. ಸೊ ಅಂದರೆ ಇಷ್ಟೇ ದೂರ ಬರೀ ಝೀಬ್ರಾ ಕ್ರಾಸ್ ಮಾಡೋದು ಅಷ್ಟೇ ದೂರ ನಾನು ಬರಬೇಕಾಗಿದ್ದು. ಸೊ ಹಂಗಾಗಿ ರಾಂಗ್ ವೇಲ್ ಬರ್ತಿದ್ದೆ. ನಿನ್ನೆ ಬಂದಿದ್ದು ನೋಡ್ಕೊಂಡಿದ್ರಲ್ಲ ರೋಡು. ಸೊ ಅದಕ್ಕೋಸ್ಕರ ಹೊರಬಡಿದ್ದು. ಎಲ್ಲರೂ ಮುಸ್ಲಿಮ್ಸು ಆಧಾರ್ ಕಾರ್ಡ್ ಇಟ್ಕೊಂಡು ಓಡಾಡ್ತಾವ್ರು ಅವರು. ಯಾಕೆ ಅಂದರೆ ಆಧಾರ್ ಕಾರ್ಡ್ ಇಶ್ಯೂ ಇದೆ. ಈಗ ಆಧಾರ್ ಕಾರ್ಡು ಕಲರ್ ಜೆರಾಕ್ಸ್ ಬೇಕು ಕೇಳ್ತಾ ಇದ್ದಾರೆ. ಜೊತೆಗೆ ಈ ರೀಚಾರ್ಜ್ ಮಾಡುವಂತ ಇದ್ದಾರೆ. ನನ್ನ ಹತ್ರ ಎರಡೂ ಇಲ್ಲ, ಕಲರ್ ಜೆರಾಕ್ಸು ಇಲ್ಲ, ರೀಚಾರ್ಜು ಇಲ್ಲ. ನೋಡೋಣ ಎಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಸಿಮ್ ತೊಗೊಳ್ಳೋ ಆಟ. R9586 ಅವ್ನು ನಮ್ಮದು ತುಲ್ನಾಕ್ಕೆ ಸುಳ ಮಗ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಕೈ ತೋರಿಸೋರು ರೈಟ್ ಸೈಡ್ಗೆ. ಕೈ ಇಲ್ಲೇ ಹಾಕಿದ್ರೆ ತೋರಿಸ್ತೀರಿ ಹಂಗೆ ಅಂತ ಕಾಮೆಂಟ್ ಮಾಡ್ಕೊಂಡು ಅವನು ನಮ್ಮನ್ನ ಚಾತಿನ ಕೇಸ್ ಸುಳ ಮಗ. ಗಾಡಿದೆ ಬರಿಲ್ಲ. ಹೌದು ಅಲ್ಲೇ ಕ್ಲೀಕ್ ಮಾಡ್ಕೊಬೇಕಾದ ಬಟ್ ಇವಾಗ ಅವ್ನು ಹೋಗೋದೇ ರಾಂಗ್ ವೇ. ಬಟ್ ಇದಕ್ಕೆ ಅವ್ರನ್ನ ಬರೋಕ್ಕೆ ಕೇಳು. ಆ್ಯಕ್ಚುಲಿ ಗಾಡಿ ಇನ್ನೇನೋ ಕವರ್ ಮಾಡಬೇಕು ಅಂತ ಬಂದೆ. WE327 ಗಾಡಿ ಆ್ಯಕ್ಚುಲಿ ಅದು. ಕಾರ್ನರಿಂದ ಒಳಗಡೆ ಬರ್ತಾರೆ. ಅಂದರೆ ಕಾರ್ನರಿಗೆ ಮಾಡ್ಬೇಕಾದ್ರೆ ಪೂರ್ತಿ ಒಳಗಡೆ ಬರ್ತಾನೆ ಅವ್ನು ಗೋಳಿ ಮಗ ಅವನು. ಆ್ಯಕ್ಚುಲಿ ಅದನ್ನು ಕವರ್ ಮಾಡೋಕ್ಕೆ ತಗೊಂಡೆ. ಈ ಆಟೋದವನ್ನ ಅಲ್ಲಿ ಹಿಂದೆನೇ ಮುಂದೆನೇ ಬರ್ತಾಯಿದ್ದ ಅವನು. ಇಲ್ಲಿ ಬಂದಿದ್ದು ಅಲ್ಲಿ ಸರ್ಕಾರ ಕವರ್ ಮಾಡಲಿಲ್ಲ. ಇಲ್ಲೇ ಜಿಬ್ರಾ ಕ್ರಾಸ್ ಮೇಲೆ ಓಡಿಸ್ಕೊಂಡಿದ್ದಾನೆ. ಅವ್ನು ಓಡಿಸೋದೇ ಆಚೆ ಅಂತ ಬಡ್ಡಿ ಮಕ್ಕಳಿಗೆ. ಅದಕ್ಕೆ ಹೇಳೋದು ನಂಬರ್ ಪ್ಲೇಟ್ ಇಶ್ಯೂ ಮಾಡೋಕ್ಕಿಂತ ಮುಂಚೆನೇ ಗಾಡಿದ ಓಡಿಸೋದಕ್ಕೆ ಬಿಡಬಾರ್ದು ಅಂತ. ಗೋಳಿ ಮಕ್ಕಳಿಗೆ ಸ್ವಿಫ್ಟ್ ಗುರು, ರೆಡ್ ಕಲರ್ ಸ್ವಿಫ್ಟು. ನಮ್ಮನ್ನು ತುಲ್ಲಾಕಿ ಅವ್ರದ್ದು ಅವ್ರ ಗಾಡಿ ನಂಬರ್ ಇಲ್ಲ. ಅಲ್ಲಿ ಅವನೇ ಫಸ್ಟ್ ನಿಂತಿದ್ದು ನಮ್ಮನ್ನು ಕೇಳ ಹಿಡಿದು. ಅವ್ರು ಬಕ್ಕ ದೊಡ್ಡರಪ್ಪ ಇದ್ದರೆ ಯಾರು ಗುರ್ತಿಡಿರಿ ಕಪ್ಪಿತ್ತು ನನ್ನ ಮಗಂತಂದು. ಹಿಂದೆನೂ ನಂಬರ್ ಪ್ಲೇಟ್ ಇಲ್ಲ, ಮುಂದೆನೂ ನಂಬರ್ ಪ್ಲೇಟ್ ಇಲ್ಲ. ಸುಳೆ ಮಕ್ಕಳು ಗಾಡಿ ತಂದು ಮುಂದೆ ಇಸ್ಕೊಬಿಟ್ಟವನೇ, ಹೋಗ್ತಾನೆ ಇಲ್ಲ ಬಡಿ ಮಗ. ಆ ಥರದವ್ರು ಸುಮಾರು 2-3 ಜನ ಇದ್ದರು. ಅವ್ನು ಅಲ್ಲೇ ಹಾಲ್ಟ್ ಆಗೋದು ಹಾಕ್ಕೊಂಡು ಅಲ್ಲೂ ನಿಂತ್ಕೊಂಡು ಸಾಯ್ತಾ ಇದ್ದಾನೆ. ಹೇಳಿ ಭಯಂಕರ ರೂಲ್ಸ್ ಫಾಲೋ ಮಾಡೋಣ. ಈಗ ಆ್ಯಕ್ಚುಲಿ ರೆಡ್ ಸಿಗ್ನಲ್ ಇತ್ತು. ರೆಡ್ ಸಿಗ್ನಲ್ ಇದ್ದಾಗಲೇ ಮುಂದಕ್ಕೆ ಬಂದ. ಆ್ಯಕ್ಚುಲಿ ಜಗ್ಗು ಮಾಡೋದು ಅವನ ಯೋಜನೆ ಆಗಿತ್ತು. ಆದರೆ ಬೇರೆ ಏನೋ ಸ್ಟ್ರಾಟಜಿ ಇಟ್ಕೊಂಡು ಬಂದಿದ್ದು. ಆ್ಯಕ್ಚುಲಿ ಜೊತೆಲಿ ಇನ್ನೂ 3-4 ವೆಹಿಕಲ್ಗಳಿದ್ದು. ಶಾಪೆ 3-4 ವೆಹಿಕಲ್ ಇದ್ದು ಕವರ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಈ ಬಡ್ಡಿ ಮಗ ಒಬ್ಬ ಸಿಗಾಕೊಂಡು ಅಷ್ಟೇ. ER3846 ಗಾಡಿ ಅವಾಯ ಕೈದಲ್ಲ, ಚಾಪೆ ಹಚ್ಚಿ ಕೊಡ್ತಾ ಇದ್ದಲ್ಲ. ನಾನು ರೈಟ್ ಸೈಡಿಗೆ ಬಂದರೆ ಹೊಡ್ಕೊಂಡು ಪ್ಲ್ಯಾನು. ಆ್ಯಕ್ಚುಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಥರದ್ದು ಇರ್ತಲ್ಲ, ಡೋರ್ ಓಪನ್ ಮಾಡೋದು ಮತ್ತು ರೋಡ್ ಸೈಡಲ್ಲಿ ಗಾಡಿ ಹಾಕೋದು ಆ ಥರದ್ದು. ಇದು ಅಷ್ಟೇ. KA10M6337 ಅದು, ಮತ್ತು KA09MF5677 ರೈಟ್ ಸೈಡ್ಗೆ ಹೋದರೆ ಹೊಡ್ಕೊಂಡು ಹೋಗೋದು. KA09MA1201 ಗಾಡಿ ಇದು. ಹಾರನ್ ಜೊತೆಗೆ ಇದು ಸೇಮ್ ಸ್ಟ್ರಾಟಜೀಸ್. ಅದೇ ಆಲ್ಟೋ ಮಿಸ್ ಆದರೆ ಅವ್ನು ಕವರ್ ಮಾಡ್ತಿದ್ದ ಅಷ್ಟೇ. ಇದೇ ಇವನೇ ಸುಳ ಮಗ. ಇವನು ಹೊಟ್ಟ ಹಿಡಿಬೇಕಿತ್ತು ಒಂದು. ಬೇರೆ ಏನೋ ಬಿಸಿ ಇದೆ, ಸಿಂಗಲ್ ಕೈ ಇದೆ ಹಚ್ಚು. ಆ್ಯಕ್ಚುಲಿ ಇದು ಅನ್ಕಂಫರ್ಟ್ ಈ ಗಾಡಿ ಓಡ್ಸೋಕ್ಕಾಗಲ್ಲ ಸರಿಯಾಗಿ. ಅಂದರೆ ಹಳ್ಳಾಡುತ್ತೆ ಗಾಡಿ, ಆಕ್ಸಿಡೆಂಟ್ ಆಗಿರೋದಲ್ವಾ. ಸೊ ಕೈ ಬಿಟ್ಟಷ್ಟೇ ಎಡಗಡೆ ಬಿದ್ದೋಗುತ್ತೆ ಗಾಡಿ. ಕೈ ಬಿಟ್ಟು ಹೊಡಿಯೋಕ್ಕಾಗೋದೇ ಇಲ್ಲ. ಮತ್ತು ಕುಳ್ಳ ಬೇರೆ ಕುತ್ಕೊಳ್ಳೋಕ್ಕಾಗಲ್ಲ ಸರಿಯಾಗಿ. S9355 A5347 KA09 ಸ್ಪೀಡ್ ಮತ್ತು ಚಕ್ಕತ್ತ ಮುಂದೆ ಕವರ್ ಆಗಿದ್ದು.
ಇದು ಬಸ್ ರಣಧೀರ ಬರ್ತಾ ಇದ್ದಾನೆ ಅಂದ್ಕೊಂಡೆ. ಈ ಕಡೆಯಿಂದ ಬರ್ತಾರೆ. ಯಾವ ಸಿಗ್ನಲ್ ಐತೆ, ಎಷ್ಟು ವೆಹಿಕಲ್ ಹೊಡ್ತಾರೆ ಸರ್. ರೋಡ್ ಆ್ಯಕ್ಟಿವ ಇದು ನನ್ನೇ ನೋಡ್ಕೊಂಬೋದವ ನೀವು. EP 8757 ಇದೇ ನೋಡ್ಕೊಬರ್ತಾ ಇದ್ದಿದ್ದೆ. ಆ್ಯಕ್ಚುಲಿ KRS ಪಟ್ಕೊಂಡಾಗ ಊಟ ಸಿಗ್ತಿಲ್ಲ. 1 ಗಂಟೆ 5 ನಿಮಿಷವರೆಗೆ ವೇಟ್ ಮಾಡಿದೆ. ನನಗೆ ವಾತಾವರಣ ನೋಡಿದ್ರೆ ಊಟ ಬರೋದು ಡೌಟು. JZ6975 ಗೊತ್ತಿಲ್ಲ ಯಾಕೆ ಅಂತ. HD ರೋಡ್ಸ್ಟರ್ ಗಾಡಿ ಯಾವುದೋ ಒಂದಷ್ಟು ಗಾಡಿಗಳಿದೆಯಲ್ಲ 42, ಆ ಗಾಡಿಗಳು ಬೆಳಿಗ್ಗೆ ಎದ್ದ ಸಿಕ್ಕಾಪಟ್ಟೆ ಕಾಣ್ತಾ ಇದ್ದಾವೆ. ಇದು ಕೂಡ ಅದೇ ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಟೋರ್ ಗಾಡಿಗಳು ಬಿಟ್ಟಿದ್ದಾರೆ. ಹಿಂದ್ಗಡೆಯಿಂದ ಚಕ್ಕದಾಗಿ ಗೊತ್ತಾಗಲ್ಲ. ಇದು ಅದೇ ಇರ್ಬೋದು ಅಂತ. ಜಾವ 42 ಇದೆಲ್ಲ ರೋಡ್ಸ್ಟರ್ ಗಾಡಿ ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಎಲ್ಲ ಹೊಟ್ಟಪೇಟ ಐತೆ ಗಾಡಿ ಉಟ್ಟಾಡುತ್ತೆ ಆ ಕಡೆಗೆ ಈ ಕಡೆಗೆ ಆ ಕಡೆಗೆ. ವ್ಯವಸಾಯ ತುಳಿಯೋಕ್ಕೂ ಅಷ್ಟೇ, ತುಳಿಯೋಕ್ಕೂ ಹೋಯ್ತು ಆ ಕಡೆಗೆ KJ4328 ಆ್ಯಕ್ಚುಲಿ K01 ಗಾಡಿದು. ಆ್ಯಕ್ಚುಲಿ ಅದು ಯಾಕೆ ತೋರಿಸ್ತಾ ಇರೋದು ಅಂದರೆ ಇವರು ಚಾವಟಿ ಬೆಟ್ಟದ ಪೂಜಾರಿಗಳು, ಅದಕ್ಕೆ. JG839 ಗಾಡಿ ಇವ್ದು ಅಷ್ಟೇ. ಎಲ್ಲಿ ಇಡ್ಸ್ಕೊಂಡೋದೆ ಆರ್ಗನೈಜಿ, ಅದೇನಾದರೂ ಆಗ್ಬಿಟ್ಟು. ಈ ಬಾಸ್ ಆರ್ಗನೈಸ್ ಇದೆ ಗೌರ್ದ ಬೆಟ್ಟಿದ್ದು. KZ2 MQ654 ಡಿಸೈರ್. ಅಯ್ಯಪ್ಪ ಹಾಂ ಏನೇನು ಒಬ್ಬರು ಬೊಕರ್ ಹಾಕಿದ್ರು ಕಣ. ಹೋಗು, ಕವರ್ ಆಗಿರ್ತಾನೆ ಬ್ಯಾಕ್ ಕ್ಯಾಮ್ರಾದಲ್ಲಿ. ಸೊಳೆ ಮಗ ಸೇಮ್ ಇದೇ ಥರ ಕ್ಲಿಕ್ ಮಾಡಿದ್ದು. ಗುರು ಗಾಡಿ ತೋರಿಸ್ತಾರಲ್ಲ ಗುರು, ಸೇಮ್ ಅದೇ ಅದು. ದೊಡ್ಡ ಎತ್ಕೊಬರ್ಬೇಕಿತ್ತು, ತಪ್ಪು ಮಾಡಿದೆ. ಇರೋ ಕಟ್ಕತ್ತಿದ್ದು ಸೈಕಲ್ಗೆ ದೊಡ್ಡ ಗುಡ್ಡೆ ಬಿಚ್ಚಿಗೆ ಬಡ್ಡಿ ಮಗಕ್ಕೆ ಬುದ್ಧಿ ಬರ್ತದೆ. ಮತ್ತು ಸುಲ್ಲಾಕಿ ಕಿಶೋರ ಇವ ಓಡಿಸೋದೆ. ಈಗ ದುಡ್ಡು ಹೊಣಕ್ತಿದ್ದಿಲ್ಲ ಇವನು, ಸುಮ್ಮನೆ ಆಡಿದರೆ ಗೊತ್ತಿಲ್ಲ ಇವ. ನೋಡಿದ್ರ AB 1197 ಅಬಿಗದು K09 AB ಬಿಂಗೋ ಕವರ್. ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಹೇಳಿಲ್ವಾ. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ ಗುರು. ಇವತ್ತು ಯಾರೋ ಭಯ ಸಿಗ್ದ, ಅವನು ತೊಗೊಳ್ತೀರಿ ಅಂತ ಹೇಳ್ದ. ಅವ್ನ ವಿಷಯ ಪ್ರಸ್ತಾಪಿಸಿಲ್ಲ ಯಾರ್ದು. ದಾರಿ ಹೋಗ ಕೃಷ್ಣ ಅಂದಲ್ಲ ಲೌಡಕ್ಕೆ ಬಾಲ್, ಅವ್ರ ವಿಷಯ ಪ್ರಸ್ತಾಪಿಸಿಲ್ಲ ನಾನು. ಅದಕ್ಕೆ ಇವ್ದು ಈ ಗುರುಗಳೆಲ್ಲ ರೊಚ್ಚಿಗೆ ಎದ್ಬಿಟ್ಟಿರೋದು. ಊಟನೂ ಸಿಗದೆ ಇರೋದು ಅದೇ ಕಾರಣಕ್ಕೆ. ಅಲ್ಲ ಗೊತ್ತಿಲ್ಲಕ್ಕೆ ಸುಮ್ಮನೆ 200 ರೂಪೀಸ್ ಕೊಟ್ಟು ದತ್ತಿಗೆ ಅವ್ರು ಕೊಟ್ಟಿರ್ತಾರೆ ಗ್ಯಾರಂಟಿ. ಇಲ್ಲೂ ಖಂಡಿತ ಬರ್ತಾರೆ. ಕ್ಯಾಬ್ರಿ ತಿರುಗಿಸಿ ನೋಡೋಲ್ಲ. ಜನಸಾಗರ ಹೋಗೆ ಬೇರೆ ಹೋಗೋದು. ಗೋಂಡಿ ಹೋಗಿ 44 E3077 ಟ್ರಾಫಿಕ್ ಪೊಲೀಸ್ ಇಲ್ಲೇ ಅಡ್ಗಾಸ್ಕೊಂಡ್ಬಿಡೋರ. ಹೋಗಿ ಅವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರದ್ದು ಲೋಕದಲ್ಲೇ ಅವ್ರು ಇರ್ತಾರೆ ಅಚ್ಚುಕಟ್ಟಾಗಿ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತಿರ್ತಾರೆ. ಯಾರು ಆಫೀಸರ್ ಬಂದರೆ ಶಿಸ್ತಾಗಿ ನಿಂತ್ಕೊಂಡು ಸೆಲ್ಯೂಟ್ ಹೊಡ್ಬಿಟ್ರೆ ಸಬಳ ಶಿಸ್ತಾಗಿ ಬಂದು ಬಿದ್ದೋಯ್ತದೆ ದಡ್ ಅಂತ. ಪಾರ್ಕ್ ಒಳಗಡೆ ಯಾವುದೋ ಎನ್ಕ್ವೈರಿ ನಡೀತಾ ಇದೆ. ಯಾವಾಗಲೂ ಕಾಣಿದಿಲ್ಲ. ಎನ್ಕ್ವೈರಿಯನ್ನು ಏಟೇ ಬೀಳ್ತಾವೆ ಗುರು, ಏಟೇ ಬೀಳ್ತಾವೆ ಯಾರಿಗೋ. ಇಲ್ಲಿ ಜನಸಾಗರ ನಿಲ್ತಾನೆ ಇಲ್ಲ ಇವರು. ಟ್ರಾಫಿಕ್ ಜನಸಾಗರ ನಿಲ್ತಲೇ ಇಲ್ಲ ಇದು. ಸೈಕಲ್ ಸೊಟ್ಟ ಹೋಗ್ತದೆ, ಅದೇ ಒಂದು ಪ್ರಾಬ್ಲಮ್ಮು. ಆಕ್ಸಿಡೆಂಟ್ ಆಗ್ಬಿಟ್ಟು ಅಡ್ಡಾಡಿಡ್ಡಿ ಐತೆ ಸೈಕಲ್ ಇದು. ತುಳಿವಾಗಲೂ ಅಷ್ಟೇ ಅಕ್ಕಿ ಕಡೆ ಹೋಗ್ತಿದೆ.
KA03 AB 5985 ಅಭಿ, ಅದು ಕೂಡ ಅಭಿ ಹೇಳಿಲ್ವಾ ಎಷ್ಟು ಫಾಸ್ಟ್ ಆಗೋದಾಗ ಕಾಯ್ಕೋ ನಿಂತಿದ್ದ ಅವನು. ಇವನಿಗೆ ಬೀಳ್ತಿದ್ದು ಏಟು, ಅಲ್ಲೇ ಪೊಲೀಸ್ ಏಟು. ಯಾರೋ ಹುಡುಗಿ ಕರ್ಕೊಬಂದಿದ್ದ, ಕ್ಯಾಪ್ಚರ್ ಆಯಿತು ಬಿಡು. MD 6070 ಪೊಲೀಸಲ್ಲಿ ಒಂದು ಯಾರೋ ಹೊಡೆದ. ಆ್ಯಕ್ಚುಲಿ ಆ ಹುಡುಗರು ಬೀಳ್ತಿದ್ದಲ್ಲಿ ತಗೊಳ್ಳಿ ಫೈಟ್ ಅಂತ ಅದು ದೂರದಿಂದ ಕಾಣ್ತಾಯಿತ್ತು ನನಗೆ, ಕ್ಯಾಮ್ರಾದಲ್ಲಿ ಕವರ್ ಆಗಿರಲಿಕ್ಕಿಲ್ಲ. ಇದೆಲ್ಲ ಬಸ್ ಸ್ಟಾಪ್ ಕೊಡಬಾರ್ದು ಗುರು, ಸಿಕ್ಕದ ಕಡೆ ಎಲ್ಲ ಬಸ್ ಅಲ್ಲಿ ಯಾರಿಲ್ಲ. ಅವ್ರು ಹಬ್ಬದ ತುಂಡು ಬಂದಿದ್ದ ಈ ಕಡೆಗೆ Y642 K55 Y642 ಇಲ್ಲಿ ಯಾರು ಪ್ಯಾಸೆಂಜರ್ಸ್ ಇಲ್ಲ, ಲೆಫ್ಟಿಗೆ ಬಂದಿದ್ದ. ಯಾಕೋ HJ 1224 ಇದು ಆ್ಯಕ್ಚುಲಿ ಆಟೋ ನಂಬರ್ ಕವರ್ ಆಗಿರುತ್ತೆ, ಮತ್ತು ಓದೋಕ್ಕೆ ಹೋಗಲ್ಲ, ತಿರುಗಿಸ್ಕೊಂಡು ಅವರು ಬೇಕಾಗತ್ತ ನಿಲ್ಲಿಸ್ಕೊಂಡಿದ್ದು. ಅದು ಓಲಾ ಅತ್ತೆಗಳಕ್ಕೆ ಹೋಗ್ತಾರಂತೆ. ಮತ್ತೆ ಇವ್ರಿ ಅವ್ರಿಗೆ ಇದು 53 ABF5 319 ಎಪ್ಪು ಅದಕ್ಕೆ ಅವ್ರ ಕೆಲ ಹೊಡೆಯೋಕ್ಕಾಗಲ್ಲ. ಆಫ್ ಮಾಡ್ತೀವಿ. ಫುಟ್ಪಾತಲ್ಲಿ ಒಂದು ವರ್ಷ ನಿಲ್ಲಿಸ್ಬಿಟ್ರೆ ಆಲ್ರೆಡಿ, ಅದ್ರ ಊಟ ಸಿಗಿಲ್ಲ ಅಂತ ಅಲ್ಲೂ ಪಾರ್ಕ್ ಒಳಗಿದ್ದವರೆಲ್ಲ ಈಚೆ ಬಂದು ಜನಸಾಗರ ಕಾಯ್ತಾ ಇದೆ. ಬಿಲ್ಡರ್ಸ್ಗಳಿದ್ದರಲ್ಲ ಅಲ್ಲಿ ಈಚೆಗಳು ಆಂಟಿ ಅವರು ಊಟರ್ದಾಗ ಹೋಗ್ತಾ ಇರೋದು, ಡೆಲ್ಲಿಗೋ ಏನೇ ಕ್ರಿಯೇಟ್ ಮಾಡ್ತಾರೆ. ಗಾಡಿ ನಂಬರ್ ನೋಡ್ರೆ ಗೊತ್ತಾಗುತ್ತೆ, C02C 1824 ಅದು 1824 ಅಲ್ಲಿಗೆ ನಂಜನಗೂಡು ಕಡೆಗೆ ಹೋಗುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ನಾನು ಹೋಗದೆ ಬರ್ಬಿಟ್ನಲ್ಲ, ಅವ್ರ ಎಕ್ಸ್ಪೆಕ್ಟೇಷನ್ ಆ್ಯಕ್ಚುಲಿ ಇದಕ್ಕೆ ಹೋದ್ನಲ್ಲ, ಚಾಮುಂಡಿ ಬೆಟ್ಟಕ್ಕೆ ಹೋದ್ನಲ್ಲ, ಆಯ್ತು ಹೋವಾಗಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಅಲ್ಲಿ ಮೇಲ್ಗಡೆ ಸರ್ಕಲ್ ಇದೆ ಒಂದು, ಚಾಮುಂಡಿ ಬೆಟ್ಟದಿಂದ ಕರೆಕ್ಟಾಗಿ 3 ಕಿಲೋಮೀಟ್ರದ್ದು ಬಂದರೆ ಚಾಮುಂಡಿ ಬೆಟ್ಟದಿಂದ 3 ಕಿಲೋಮೀಟ್ರಿಗೆ ಕರೆಕ್ಟಾಗಿ ಒಂದು ಕಲ್ಲಿದೆ. ಆ ಕಲ್ಲು ಹತ್ರ ಒಂದು ಸರ್ಕಲ್ ಇದೆ. ಅಲ್ಲಿ ರೈಟ್ ಹ್ಯಾಂಡ್ಸ್, ಆ ಚಾಮುಂಡಿ ಬೆಟ್ಟದಿಂದ ಬರಬೇಕಾದ್ರೆ ರೈಟ್ ಹ್ಯಾಂಡ್ ಸೈಡ್ ಹೋದರೆ ನಂಜನಗೂಡು ಹೋಗುತ್ತೆ ರೋಡು. ಆ ರೋಡ್ ಹತ್ರನೂ ಅಷ್ಟೇ ಬೆಟ್ಟಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಉದ್ದಕ್ಕೂ ಕ್ರಿಯೇಟ್ ಮಾಡ್ತಾರೆ ನಂಜನಗೂಡಿಗೆ ಹೋಗುತ್ತಾ. ಆ್ಯಕ್ಚುಲಿ ದಾರಿ ಹೋಗ್ತೀವಿ ಅಂತ ಒಪ್ಕೊಂಡಿದ್ದೆ, ಬಟ್ ಒಂದೇ ದಿನಕ್ಕೆ ಸಿಕ್ಕಾಬಿಟ್ಟೆ ಸೈಕ್ಲಿಂಗ್ ಮಾಡೋದು ಬೇಡ ಅಂದ್ಕೊಂಡು ನಾನು ಹೋಗಲಿಲ್ಲ. ಸೊ ಅದಕ್ಕೋಸ್ಕರ ಊಟ ಕೊಟ್ಟಿಲ್ಲ ಅಂತ ಇವರು ಹೇಳ್ತಾ ಇರೋದು. ಭೈರವ, ಕಾಲ ಭೈರವ ಒಂದು ಅಷ್ಟೇ A06 ನಮ್ಮನ್ನು ಜೂನ್ ತಿಂಗಳಲ್ಲಿ ಹುಟ್ಟಿರೋದು. ಗಾಡಿ ನಂಬರ್ ಕಾಣೋದಿಲ್ಲ, ಅದು ಪೊಲೀಸರಿಗೆ ಇದೆಲ್ಲ ಬೇಕಾಗಿಲ್ಲ. ಗಾಡಿ ನಂಬರ್ ಕಾಣೋದೇ ಇಲ್ಲ, ಅದು KA06 ಅಷ್ಟೇ ಕಾಣೋದು. ಪೊಲೀಸರು ಇಂಥದ್ದೆಲ್ಲ ಕೇಳೋದೇ ಇಲ್ಲ. ನಿಜ ಹೇಳ್ಬೇಕಾದ್ರೆ ಡಿಪಾರ್ಟ್ಮೆಂಟ್ಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು 100ಕ್ಕೆ 100% ಬೆಸ್ಟು, 100ಕ್ಕೆ 100. ಅವ್ರು ಇಲ್ಲೇ ಇದ್ರೇ ಎಷ್ಟು ಬೆಟರು, ಸಮಾಜ ಅಚ್ಚುಕಟ್ಟಾಗಿರ್ತದೆ. ಕಟ್ಟೆ ಪಂಚಾಯತಿ ಮಾಡ್ಕೊಂಡು ಅವರೇ ಎದುರ್ಕೊಂಡಿರ್ತಾರೆ ಉಳಿದ. ಯಾರೋ ಲೋಡಕ್ಕೆ ಕಾಲು ತೋರಿಸ್ಕೊಂಡು ಕೊಟ್ಟಿರೋದು ಪಾದಗಳು. ಆ್ಯಕ್ಚುಲಿ ಕಾಫಿ ಕುಡಿಯೋಕೆ ಒಳಗೆ ಹೊಟ್ಟೋಗ್ತೀನಿ ಅಂತ ಸಿಗವ್ರಿ ಅವ್ರಿಗೆ. ರಾಂಗ್ಬೇನಲ್ಲಿ ಬರೋದಕ್ಕೆ ನಿಂತಿರೋ ಜನಸಾಗರ ಇಲ್ಲಿಂದ ಅಲ್ಲಿವರೆಗೂ ಇದೆ. ಅದರಲ್ಲಿ ಇವನೊಬ್ಬ ಮುಂದೆ ಎರಡು ಕಾಣ್ತದೆ. K09 HU 7826 ಇರಬೇಕು, ನಾಟ್ ಶ್ಯೂರ್. ಮೊದಲನೇ ನಂಬರ್ ಮುಚ್ಕೊಂಡ್ಬಿಟ್ಟಿದೆ ಗಾಡಿ, ಇಲ್ಲವೇ ಇಲ್ಲ, ಮುಚ್ಕೊಂಡಿದೆ ಅಲ್ಲ, ತುಕ್ಕಿಡ ರಸ್ಟ್ ಹಿಡಿದೋಗಿದೆ. ಎರಡನೇ ಬಾರಿ ಪಾಂಪ್ಟೆಕ್ ಹೋಗ್ತಾಯಿದ್ದೀನಿ ಪ್ರಕಾಶ್ ಮೀಟ್ ಮಾಡೋದಕ್ಕೆ. ಕತೆ ಆಮೇಲೆ ಹೇಳ್ತೀನಿ, ಸದ್ಯಕ್ಕೆ ಬಿಸ್ಕೆಟ್ ತಿಂತಾ ಇದ್ದೀನಿ, ಕತೆ ಆಮೇಲೆ ಹೇಳ್ತೀನಿ. ಕೇಳಿಸ್ಕೋಗುರು. ಕೇಳಿಸ್ಕೊಂಡ್ರ ಶೂಸ್ ಟೈರ್ ಪಾರ್ಕ್ ಇದೆ, ಯಾವುದು ಚಕ್ರಿ ಏಜೆ ಏನಪ್ಪ ಯಾವುದ ಚಕ್ರಿ ಏಜೆನ್ಸ್ ಪ್ರೈವೇಟ್ ಲಿಮಿಟೆಡ್. ಇದು ಟೈರ್ ಪಾರ್ಕ್ ಏನೋ ಮಾಡಿದ್ದಾರೆ, ಟೈರ್ ಪಾರ್ಕ್. ಅದು ತೆವಿಲ್ ಮಾತಾಡ್ಕೊಂಡೋದ, ಅದು ಜೊತೆಯಲ್ಲೇ ಬಂದ. ಅದೇನಂದರೆ ಐಶ್ವರ್ಯಾರ್ಜುನ್ ಮದುವೆ ಮಾಡ್ಕೋ ಅಥವಾ ಕಟ್ಟುವ ಅವಳನ್ನ, ನಿಮಗೆ ನಾವು ಜೊತೆಯಲ್ಲೇ ಇರ್ತೀವಿ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ತಮಿಳ್ ಅವ್ರು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಫಸ್ಟ್ ಕೇಳಿಸ್ಕೊಳ್ಳಿ ಏನಿದು. ಆ್ಯಕ್ಚುಲಿ ಕತೆ ಹೇಳೇ ಬಿಡ್ತೀನಿ ಈಗಲೇ, ಹೆಂಗಿದ್ರು ಇಳಿದಿದ್ದೀನಿ. ಅಡಾಡಾಡ ಎಂಥ ಅದ್ಭುತ ನೋಡ್ಬಿಟ್ಟೆ ನಾನಿವತ್ತು. ರೋಡಲ್ಲಿ ಬಿದ್ದಿರೋದನ್ನು ತಗೊಂಡೋಗಿ ಸೈಡ್ಗೆ ಹಾಕ್ತಾವ ನಾನು, ಕಲ್ಲು ಮಣ್ಣು ಆಳು ಮುಳಿಲ್ಲ. ಅದೇನು ಕ್ಯಾಮ್ರಾ ವರ್ಕ್ ನೋಡ್ತಾವನೋ ಏನೋ ಜಾಣೆ. ನಾನಂತೂ ಬೇಸಿಕಲಿ ಕೆಲಸ ಎಲ್ಲ ನಾನು ಮಾಡ್ತಾಯಿದ್ದೆ, ಅಂದರೆ ರೋಡಲ್ಲಿ ನಂಬಿ ಬಿಡಿ ಮಾಡ್ತೀನಿ. ಅದು ಎಸ್ಪೆಷಲಿ ಈ ಕಲ್ಲುಗಳನ್ನ ಅಂದರೆ ರೋಡಲ್ಲಿ ಪೂರ್ತಿ ಖಾಲಿ ಮಾಡ್ಕೊಂಡು ಹೋಗಲ್ಲ,
ಬೈಕಲ್ಲಿ ಯಾರು ಹೋಗ್ಬೇಕಾದ್ರೆ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ತೊಂದರೆ ಆಗುವಂಥದ್ದು ಏನಾದ್ರು ಇದ್ದರೆ ತೆಗೆದಾಕ್ತೀನಿ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಕವರ್ ಏನಾರು ಇದ್ದರೆ ಸ್ಕಿಡ್ ಆಗೋ ಸಾಧ್ಯತೆ ಇರ್ತದೆ, ಸ್ಪೆಷಲಿ ಕಾರ್ನರ್ಗಳಲ್ಲಿ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಅದನ್ನು ತೆಗೆದಾಕ್ಬಿಡ್ತೀನಿ. ಅದು ರೋಡಲ್ಲಿ ಸ್ಕಿಡ್ ಆಗುವಂಥದ್ದು ಅಥವಾ ಇದ್ದಂಥದ್ದನ್ನು ಜಾರುವಂಥದ್ದು ಏನಾದ್ರು ಇದ್ದರೆ ವಸ್ತುಗಳು ತೆಗೆದಾಕ್ತೀನಿ. ಪ್ಲಾಸ್ಟಿಕ್ ಕವರ್ಗಳು ಆ ಥರದ್ದು ಇರ್ತದೆ. ಸೊ ಏನೋ ರೇಟ್ ಬರ್ತಾಯಿದ್ದು ಹಲ್ದೆಲ್ಲ ಪಕ್ಕಕ್ಕಿರಲ್ಲ ಬಿಡಪ್ಪ, ಡಿವಿಯೇಷನ್ ಆಗೋದು ಬಿಡಾಗ ಸದ್ಯಕ್ಕೆ ಉದ್ದಾಗೋಗುತ್ತೆ ವಿಡಿಯೋ. ಸದ್ಯಕ್ಕೆ ಕಥೆ ಹೇಳೇ ಬಿಡ್ತೀನಿ. ಅದು ತಮಿಳಿಯಂದು ಹಿಂದ್ಗಡೆ ಹೋಯಿತು, ಹೆಂಗಿಲು ಇಳಿದಿದ್ದೆ ಗಾಡಿ. ಸೊ ಹಪ್ಪು ಬೇರೆ ಇದೆ, ಪುನಃ ಹೊತ್ತಾದ ಬೇಡ, ಹಿಂಗೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ನೀರು ಕುಡಿಬೇಕು, ತುಂಬ ಹೊತ್ತಿಗೆ ನೀರು ಕುಡಿದಿಲ್ಲ ನಾನು. ಪ್ರಕಾಶ್ ಹತ್ರ ಪಾಂಪ್ಟೆಕ್ಕೆ ಹೋಗಿದ್ದೆ ಆಲ್ರೆಡಿ, 2ನೇ ಸರಿ ಹೋಗ್ತಾ ಇರೋದು. ಬೆಳಗ್ಗೆ ಫಸ್ಟ್ ಟೈಮ್ ಹೋಗಿದ್ದೆ ಆಲ್ರೆಡಿ. ಬರ್ತಿದ್ದ ಬಂದಮೇಲೆ ಡೈರೆಕ್ಟಾಗಿ ಹೋದೆ, ಅಲ್ಲಿಗೆ ಸಿಕ್ಕಿದ. ಪ್ರಿಂಟೌಟ್ ಕೂಡ ಸಕ್ಸಸ್ಫುಲಿ ತೊಗೊಂಡೆ. ಅವ್ನ ಮೊಬೈಲಿಂದ ವಾಟ್ಸಪ್ ಕಳಿಸ್ಕೊಂಡು ಪ್ರಿಂಟೌಟ್ ಕೂಡ ತೊಗೊಂಡೆ. ಪ್ರಿಂಟೌಟು ದುಡ್ಡು ಕೂಡ ತೊಗೊಳ್ಳಿಲ್ಲ, ಚೇಂಜ್ ಇಲ್ಲ ಕಣಪ್ಪ ಅಂದ. ಸರಿ ಆಯಿತು, ನಿಮ್ಗೆ ಆಲ್ರೆಡಿ 15 ರೂಪಾಯಿ ಕೊಡಬೇಕು, ಅವ್ನಿಗೆ 15 ರೂಪೀಸ್ ಕೊಡಬೇಕು. ಸರಿ 5 ಲೆಕ್ಕಕ್ಕೆ ಹೇಳಿ ಇನ್ನೂ ಪ್ರಿಂಟಿದೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಆ್ಯಕ್ಚುಲಿ ಮಾಫಿಯಾ ಮ್ಯಾಥಮೆಟಿಕ್ಸ್ ಮತ್ತು ಒಂದಷ್ಟು ಪ್ರಿಂಟ್, ಒಂದೆರಡು ರೆಸ್ಯೂಮ್ ಮತ್ತು ಒಂದಷ್ಟು ಪ್ರಿಂಟ್ ತೆಗೆಸೋದಿದೆ. ಹೆಂಗಿರೋ 200 ರೂಪೀಸ್ ಇತ್ತಲ್ಲ, ಹೋಗೋಣ ಅಂತ ಐಡಿಯಾ ಹಾಕೊಂಡು ಬಂದೆ. ಚೆನ್ನಾಗಿ ವಿವೇಕಬೇಕಂತ ಪಾಸ್ ಮಾಡೋದು. ಸರಿ ಅದಾದಮೇಲೆ ನಾನೇನು ಮಾಡಿದೆ, ಪ್ರಿಂಟ್ ತೊಗೊಂಡು ಮೊಬೈಲ್ ಅಂಗಡಿಗೆ ಹೋದೆ. ಅದು ವಿಡಿಯೋ ರೆಕಾರ್ಡ್ ಇದೆ ಆಲ್ರೆಡಿ. ಆ ಮೊಬೈಲ್ ಅಂಗಡಿಯವನು ಜಿಯೋ ಸರ್ವಿಸ್ ಆಫೀಸ್ಗೆ ಹೋದೆ, ಜಿಯೋ ಆಫೀಸ್ಗೆ. ಅವರು ಒರಿಜಿನಲ್ ಆಧಾರ್ ಕಾರ್ಡ್ ಏನೂ ಕೇಳಿಲ್ಲ, ಮೊಬೈಲ್ ರೀಚಾರ್ಜ್ ಆಗಿಲ್ಲ, ಕರೆನ್ಸಿ ಹಾಕ್ಸಿ ಫಸ್ಟು ಅಂದ. ಸರಿ ಡನ್, ವಾಪಸ್ ಹೋಗ್ಬಿಟ್ಟೆ. ಆ್ಯಕ್ಚುಲಿ ಪ್ರಕಾಶ್ ಹತ್ರ ಹೋಗಬೇಕಿತ್ತು, ಅವ್ನು ಕೊಡಲ್ಲ ಅಂತ ಅವ್ನು ಗೆಸ್ ಮಾಡಿ ನಾನು ಕೊಯ್ಯ ಅನ್ನೋದು. ಆ್ಯಕ್ಚುಲಿ ಒಳ್ಳೆ ಮೂಡಲ್ಲಿದೆ ಇವತ್ತು. ಹೋದ ತಕ್ಷಣ ಚಕ್ ಅಂತ ಬಂದ್ಬಿಟ್ಟ. ಸೊ ನಾನೇನು ಮಾಡಿದೆ, ಸರಿ ಅವನು ವಾಪಸ್ ಕೇಳೋಕೆ ಹೋಗಿ ಬಂದ್ಬಿಟ್ಟೆ. ಹಿಂದಕ್ಕೆ ಕೇಳೋದು ಬೇಡ ಅಂತ. ಸೊ ಪಾರ್ಕ್ಗೆ ಹೋದ್ನಲ್ಲ, ಪಾರ್ಕ್ ಹೋಗ್ತಿದ್ದಂಗೆ ಇವರು ಯಾರು ಪ್ರಕಾಶ್ ಅವ್ರು ನೋಡೋದಕ್ಕೆ ಅವ್ರ ತಾಯಿ ಇದ್ದಾರಲ್ಲ, ಅವರು ಎಲೆ ಹಾಕೊಂಡು ತಪ್ಪಕ್ಕಂತ ಹೋದರು. ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ರೋಡಲ್ಲಿ ಉದ್ದಕ್ಕೂ ಜನಗಳು ತೊಂದರೆ ಕೊಡ್ತಾಯಿದ್ರು. ಆಲ್ರೆಡಿ ವಿಡಿಯೋ ಕವರ್ ಮಾಡಿದ್ದೆ. ಸೊ ಏನಕ್ಕೆ ಅಂತ ನನಗೂ ಸರಿಯಾಗಿ ಗೊತ್ತಿತ್ತಿಲ್ಲ. ನೋಡೋ ಏನೋ ಸ್ಟೋರಿ ಕಂಪ್ಲೀಟ್ ಮಾಡ್ತಾರೆ ಈಗ ಅಂದ್ಕೊಂಡು ಒಂದು ಹಂಗೆ ಮುಂದುವರಿಸಿದೆ. ಸೊ ನೆಕ್ಸ್ಟ್ ಏನಾಯಿತು ಅಂದರೆ, ಇವರು ಮಂಜುನಾಥ್ ಇದ್ರಲ್ಲ, ಅವ್ರು ಬಂದುಬಿಟ್ಟು ಇಲ್ಲಿ ಕುಂಟ ಇದ್ದೆಲ್ಲ ನೋಡಿದ್ರಾ ಅಂದರು. ಇಲ್ಲ ಸರ್, ನಾನು ಇವಾಗ ಬಂದೆ, ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ, ಈಗ ಕುವೆಂಪು ನಗರ ಹೋಗಿದ್ದೆ. 2 ಕಡೆ ಕೆಲಸ ಕುವೆಂಪು ನಗರ ಹೋಗಿದ್ದೆ, ಆದರೆ ಸಿಮ್ ತೊಗೊಳ್ಬೇಕಿತ್ತು, ಆಗಲಿಲ್ಲ. ಆ್ಯಕ್ಚುಲಿ ದೇವಸ್ಥಾನದ ಇದು ಬೆಟ್ಟಕ್ಕೆ ಹೋಗಿದ್ದೆಲ್ಲ, ಅಲ್ಲಿ ರೋಡಲ್ಲಿ 200 ರೂಪೀಸ್ ಇತ್ತು. ಆ 200 ರೂಪೀಸಲ್ಲಿ ಸಿಮ್ ತೊಗೊಳಕ್ಕೆ ಅಂತ ಹೋದೆ. ಹಿಂಗೆ ಆಗೋಯ್ತು, ಇನ್ನೂ 50 ರೂಪೀಸ್ ಶಾರ್ಟೇಜ್ ಆಯಿತು. ಅದಕ್ಕೆ ವಾಪಸ್ ಹೋಗ್ತೆ ಅಂದೆ. ಹೌದೇನಾಗೈತೆ, ಕೊಡ್ತೀನಿ ನಾನು ತಗೊಳ್ಳಿ ಅಂದೆ. ಸರಿ ಆಯ್ತು ಕೊಡಿ ಸರ್ ಅಂದೆ. ಸರಿ ಒಂದು ಕೆಲಸ ಮಾಡಿ, ಟೀ ತೊಗೊಂಬಿಡಿ, ಒಂದು 5 ಟೀ ಮತ್ತು ಒಂದು ಕಿಂಗ್ ಸಿಗರೇಟ್ ತೊಗೊಂಬಿಡಿ ಅಂದರು. ಸರಿ ಅಂದ್ಬಿಟ್ಟು 1 ಕಿಂಗು ಸರಿ ಅಂದ್ಬಿಟ್ಟು ಹೋದೆ. ನಾನು ಆ್ಯಕ್ಚುಲಿ ಒಂದು ಟೀ ಅದೆರಡು ತೊಗೊಂಬಂದೆ. ತೊಗೊಂಡು ಇನ್ನೂ ಹೋಗಿರಲಿಲ್ಲ, ಕೈ ಕೊಟ್ಟರು. ಅಂತ ಹೋಗೋಕ್ಕೆ ಸಿದ್ಧಾಗ್ತಿದೆ. ಸೈಕಲ್ ತೊಗೊಂಡೋಗೇನಿಲ್ಲ, ವಾಕೆ ಹೋಗ್ತೀವಿ ಇಷ್ಟಿರೋ ತಾನೆ ಅಂತ ಅಂದ್ಬಿಟ್ಟು ವಾಕೆ ಹೋದೆ. ಸೊ ಡನ್. ಅದಾದ ತಕ್ಷಣಲೇ ಪುನಃ ನವೀನ್ ಬನ್ನಿ ಇಲ್ಲಿ ವಾಪಸ್ ಅಂತ ನನಗೆ ಕರೆದ್ಬಿಟ್ಟು ತಗೊಳ್ಳಿ. ಅಷ್ಟೊಳಗೆ ಕುಂಟ ಬಂದ ತಕ್ಷಣಲೇ ಸರಿ ನವೀನ್ ಊಟ ಮಾಡಿದ್ರೇನ್ರಿ ನೀವು ಅಂದ ಕುಂಟುಂಗೆ ಫಸ್ಟು. ಊಟ ಇಲ್ಲ ಸರ್ ಅಂದ. ಸರಿ ಎಲ್ರಿಗೂ ಹೋಗ್ಬಿಟ್ಟು ನಿನ್ನೆ ಹುಡುಕ್ತಾ ಇದ್ದೆ ನಾನು ಅಂದ್ಬಿಟ್ಟು, ಸರಿ ಒಂದು ಕೆಲಸ ಮಾಡಿ, ನೀವು ಊಟ ಮಾಡಿದ್ರಾ ಅಂದ. ಇಲ್ಲ ಅಂದೆ. ಸರಿ ಕೆಲಸ ಮಾಡಿ ಹೇಳ್ದೆ, ಕೆಲಸ ಪಟ್ಟೆ ಹೋಗಿದೆ, ಊಟ ಸಿಕ್ಕಿಲ್ಲ, ಬೆಳಗ್ಗೆ ಬೆಟ್ಟಲ್ಲಿ ಊಟ ಮಾಡಿದೆ ಹೋಗಿದ್ನಲ್ಲ ಅಂದೆ. ಸರಿ ಹೊರಗಡೆ ಅಂದ್ಬಿಟ್ಟು 200 ರೂಪೀಸ್ ಕೊಟ್ಟರು. ಹೋಗಿ ಕೆಲಸ ಮಾಡಿ 3 ಊಟ ತೊಗೊಳ್ಳಿ 55 ರೂಪಾಯಿ ಆಗುತ್ತೆ. ಚಾಮುಂಡೇಶ್ವರಿ ಮೆಸ್ ಐತಲ್ವೇ, ಅಲ್ಲಿ ತಂದ್ಬಿಡಿ ಅಂತ ಹೇಳ್ದ. ಚಾಮುಂಡೇಶ್ವರಿ ಮೆಸ್ ಅಂದರೆ ಅದು ಒಂದ್ಸರಿ ನಾನು ಹೇಳಿದ್ನಲ್ಲ, 50% ಇಲ್ಲ. ಯಾರೋ ಒಬ್ಬ ಕರ್ಕೊಂಡೋಗಿ ಊಟ ಕೊಡಿಸಿದ, ಅಲ್ಲಿ ದುಡ್ಡು ಕೊಟ್ಟು ಅವನು 90 ರೂಪಾಯಿ ಕೊಟ್ಟು ಊಟ ಕೊಡಿಸ್ತಾ 2 ಚಪಾತಿ ಮತ್ತು ರೈಸ್ ಕೊಟ್ಟರು. ಆದರೆ 2 ಚಪಾತಿ ಆ ರೈಸ್ನ ನಾನು ಒಂದು 5 ಸರಿಯಿಂದ 6 ಸರಿ ಊಟ ಮಾಡಬಲ್ಲೆ. ಸೊ ಅವ್ರ ಲೆಕ್ಕಾಚಾರದಲ್ಲಿ ಆ ಫಾಸ್ಟ್ ಫುಡ್ಡಲ್ಲಿ ನಾನು ಊಟ ಮಾಡಬೇಕು ಅಂದರೆ ಕಡಿಮೆ ಅಂದರೂ 500ರಿಂದ 600 ರೂಪಾಯಿ ಬೇಕು ಅಂತ ಅವತ್ತೇ ವೀಡಿಯೋ ಮಾಡಿದ್ದೆ ನಾನು. ಸೊ ಅಲ್ಲೇ ಹೋಗಿ ತಗೊಬನ್ನಿ ಅಂತ ಹೇಳಿದ. ಸರಿ, ಅದು ಮಂಜುನಾಥ ಅಂತ ಅಂಗಡಿ ಅಂತ, ನನಗೆ ಗೊತ್ತಿಲ್ಲ ಹೋಟೆಲ್ಲಿ. ಸರಿ ಸರ್ ಆಯಿತು ಹೋಗ್ತೀರಮ್ಮ. ಹೋದೆ, ಅಂಗಡಿ ಬಾಗಿಲಾಕಿದ್ದು. ಸೊ ವಾಪಸ್ ಬಂದೆ. ಸೊ ಅದಕ್ಕಿಂತ ಮುಂಚೆ ಟೀ ತಂದ್ಕೊಟ್ಬಿಟ್ಟು ಹೋಗ್ಬಿಡಿ ಅಂತ. ಸೊ ಟೀ ತಂದ್ಕೊಟ್ಮೇಲೆ 2 ಟೀ ಕೊಟ್ಟರು, ನನಗೂ ಟೀ ಕೊಟ್ಟರು. ಒಂದು ಚೋಟ ಹಾಕಿ ಕುಡಿದೆ. 2 ಚೋಟ ಹಾಕಿ ಟೀನೇ ಕುಡಿದಿದ್ದು. ಸೊ ಕುಡ್ದ ತಕ್ಷಣ ನೆಕ್ಸ್ಟು ಇದಕ್ಕೆ ಬಂದೆ. ಅದಕ್ಕೆ ಊಟ ತೊಗೊಂಬ ಪಾರ್ಸಲ್ ಬಂದೆ. ಅನ್ನ ಸಾಂಬಾರು ನನ್ನ ಗೆಸ್ಟ್ ಪ್ರಕಾರ ಸಿಗ್ಬೋದು ಊಟ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಊಟ ಸಿಕ್ಕಾಬಿಟ್ಟೆ ಜಾಸ್ತಿ ಕೊಡ್ಬೋದು ಇವತ್ತು ಅಂತ ಅಂದ್ಕೊಂಡೆ. ಬಟ್ ಕೊಟ್ಟಿಲ್ಲ, ಅಂಗಡಿನೇ ಬಾಗಿಲಾಕ್ಬಿಟ್ಟಿದ್ದ. ಸೊ ವಾಪಸ್ ಬಂದು ಹೇಳಿದೆ ಅದನ್ನೇ, ಸರ್ ಅಂಗಡಿ ಬಾಗಿಲಾಕಿದೆ ಅಂತ. ಹೌದಾ, ಸರಿ ಹೋಗಲಿ ಬಿಡಿ ಅಂದ್ಬಿಟ್ಟು ಚೇಂಜ್ ಇಸ್ಕೊಂಡು 100 ರೂಪಾಯಿಗೆ ಅಲ್ಲಿ ಯಾರೋ ಲಕ್ಷ್ಮಿ ಅಂತ ಒಬ್ಬಮ್ಮ ಇದ್ದಾರಲ್ಲ, ಸೊ ಅವ್ರ ಹತ್ರ ಚೇಂಜ್ ಇಸ್ಕೊಂಡು ನಾನು ಒಂದಾನೊಂದು ಕಾಲದಲ್ಲಿ ಹೀಗೆ ಮನೆ ಕಟ್ತೀನಿ. ಒಂದಾನೊಂದು ಕಾಲ ಅಲ್ಲ, ಫ್ಯೂ ಡೇಸಲ್ಲಿ ಇದಕ್ಕಿಂತ ದೊಡ್ಡದು ಶೋರೂಮ್ ಕಟ್ತೀನಿ. ಮನೆಯಲ್ಲೇ ಪರ್ಸ್ನಲ್ ಗ್ಯಾರೇಜು ಆ ಕಡೆ ಇರಲಿ. ಓಕೆ, ಈಗ ಅದೇ ಊಟ ಪಾರ್ಸಲ್ ಸಿಕ್ಕಲಿಲ್ವಲ್ಲ,
ಸರಿ ಓಕೆ ತಗೊಳ್ಳಿ ಲಕ್ಷ್ಮೀ ಇದ್ರಲ್ಲ ಅವ್ರ ಹತ್ರನ ಚೇಂಜ್ ಮಾಡಿಸ್ಬಿಟ್ಟು 50 ರೂಪಾಯಿ ನನಗೆ ಕೊಟ್ಬಿಟ್ಟು ತಗೊಳ್ಳಿ ಸಿಮ್ ತಗೊಳ್ಳಿ ಅಂದ. ಸರಿ ಆಯಿತು ಹೊರಡ್ತೀನಿ ಅಂದ್ಬಿಟ್ಟು ಹೊರಟೆ. ಸಿಮ್ ತೊಗೊಳಕ್ಕೆ ಅಂತ ಈಚೆ ಬಂದೆ. ಸೊ ಅವಾಗ ಕನ್ಫರ್ಮ್ ಆಗಿದ್ದೇನು ಅಂದರೆ ನನಗೆ ಹೊಟ್ಟೆ ಸಿಗ್ತಿತ್ತಲ್ಲ, ನಾನು ತಿನ್ನಲೇಬೇಕಲ್ಲ. ಸೈಕಲ್ ಬೇರೆ ತುಳಿದಿದ್ದೀನಿ, ಬೆಳಿಗ್ಗೆ ನಾನು ಮೋರ್ ದೆನ್ 35 ಕಿಲೋಮೀಟರ್ಸ್ ತುಳಿದಿದ್ದೀನಿ ಸೈಕಲ್ಲು. ಸೊ ಈಗ ಹೋಗೇ ಬಿಡೋಣ ಅಂದ್ಬಿಟ್ಟು ತಿನ್ನಲೇಬೇಕಲ್ಲ ಏನಾರು ಅಂದ್ಬಿಟ್ಟು ಇನ್ನೂ ಕಡಿಮೆ ದುಡ್ಡು ಜೇಬಲ್ಲಿರೋ ದುಡ್ಡಿಗೆ ಬರುತ್ತದೇನೋ ಬಿಸ್ಕೆಟ್ ಬರ್ತದೆ. ಸೊ ಅದೇ ತೊಗೊಂಡು ತಿನ್ನೋಣ ಅಂದ್ಬಿಟ್ಟು ರಿಲಯನ್ಸ್ ಮಾಡ್ಕೋದೆ. ಸೊ ಅಲ್ಲಿ ಪೋಲೋ ಇದಿರುತ್ತಲ್ಲಪ್ಪ, ಅದು ಫ್ರೆಶ್ನರ್ ಅಲ್ಲ, ಏನದು ಫ್ರೆಶ್ ಏನೋ ಒಂದು ಚಾಕ್ಲೇಟ್ ಇರ್ತದಲ್ಲ ಅವರು, ಅದನ್ನು ಇಟ್ಟಿದ್ರು, ಯಾರೋ ಪರ್ಚೇಸ್ ಮಾಡ್ಕೊಂಡಿದ್ರು, ಅಲ್ಲಿ ಇಟ್ಟಿದ್ರು ಮೇಲೆ. ಅದನ್ನು ತೋರಿಸ್ತಾರೆ. ಆ್ಯಕ್ಚುಲಿ ಅದನ್ನು ಬಿಲ್ ಹಾಕೋಕ್ಕೆ ಟ್ರೈ ಮಾಡಿದ್ರೆ ಇಲ್ಲಿ ನಂದಲ್ಲ ಅದು ಒಂದೇ. ಸರಿ ಓಕೆ ಅಂದ್ಬಿಟ್ಟು ಮಾರಿಗೋಲ್ಡ್ ಒಂದೇ ಒಂದು ಬಿಲ್ ಹಾಕಿದ್ರು. ಸರಿ ಅದು ಏನು ಆ್ಯಟಿಟ್ಯೂಡ್. ಅದಾದಮೇಲೆ ಅಲ್ಲೇ ಸುತ್ತಮುತ್ತ ಸಣ್ಣ ಪುಟ್ಟ ಡ್ರಾಮಾ ನಡೀತಾಯಿತ್ತು. ಅವರು ಆ್ಯಕ್ಚುಲಿ ಆ ಪೋಲೋ ಇಟ್ಕೊಂಡು ಚಾಕ್ಲೇಟ್ ಇಟ್ಕೊಂಡು ಅವರು ಏನು ಕ್ರಿಯೇಟ್ ಮಾಡಿದ ಆ್ಯಟಿಟ್ಯೂಡ್ ಅಂದರೆ ಬಂದೂರು ಕಡೆಗೆ ಹೋಗು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಅವನು ಯೂ ಟರ್ನ್ ಹಾಕೊಂಡು ಒಬ್ಬ ವ್ಯಕ್ತಿ ಆ ಕಡೆ ಬಂದೂರು ಕಡೆ ಇದೆಯಲ್ಲ ರಿಲಯನ್ಸ್ ಫ್ರೆಶ್ ಅಲ್ಲೇ ನಜರ್ಬಾದಲ್ಲೇ ಹೋಗಿದ್ದು. ಸೊ ನಜರ್ಬಾದ್ ಗೋಪಾಲ್ಗೌಡ ಹಾಸ್ಪಿಟ್ಲ್ ಕಡೆಗೆ ಹೋದ ಅವನು. ಸೊ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ ಪ್ರಕಾರ ರಿಲಯನ್ಸ್ ಫ್ರೆಶ್ ಮುಂದುಗಡೆ, ರಿಲಯನ್ಸ್ ಸ್ಮಾರ್ಟ್ ಮುಂದುಗಡೆ, ರಿಲಯನ್ಸ್ ಫ್ರೆಶ್ ಏನೋ ಒಂದು ಹೋಟಲ್ಲಿ ಅಲ್ಲಿ ಮುಂದುಗಡೆ ಕ್ರಿಯೇಟ್ ಮಾಡಿದ್ರ ಪ್ರಕಾರ ಬಂದೂರಿಗೆ ಹೋಗು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಸರಿ ಓಕೆ ಅಂದರೆ ಇಲ್ಲಿ ಅಂದರು. ಜೊತೆಗೆ ಮಂಜುನಾಥ್ ಫಾಸ್ಟ್ ಫುಡ್ ಊಟ ಮುಗಿದೋಗಿತ್ತಲ್ಲ. ಸೊ ಅಂದರೆ ದೇವಸ್ಥಾನದಲ್ಲಿ ಇನ್ಮೇಲೆ ಊಟ ಕೊಡೋದಿಲ್ಲ ಅಂತ ಆರ್ಗನೈಸ್ಡ್ ಒಂದು 51 JF1518 JU 8873 ಆರ್ಗನೈಸ್ಡ್ ಅದೆಲ್ಲ. ಏನಾದರೂ ಅಳ್ದಿದ್ದಾಗಲಿ ನಾನು ಹೋಗ್ಬೇಕಾಗಿರೋ ದಾರಿಯಲ್ಲಿ ಹೋಗೋದು, ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಅದಾದಮೇಲೆ ನಾನೇನು ಮಾಡಿದೆ, ಇದು ಏನು ಹೇಳೋದು ಸುಧಾ ಬಳ್ಳಾಳಿ ಊಟದ ಆಗ್ತಿರೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಲ್ಲಿಸಿದ್ದೆ. ಅಲ್ಲಿಂದ ಬಂದೆ. ಯೂ ಟರ್ನ್ ಅಲ್ಲಿ ಬಂದೂರಿಗೆ ಹೋಗುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ರು. ಸೊ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಸರಿ ಅಂದ್ಬಿಟ್ಟು ಬಂದೆ. ಬಿಸ್ಕೆಟ್ ತೊಗೊಂಡೆ, ತಿನ್ಕೊಂಡೆ ಬಂದೆ. ಈ ಕಡೆ ಬರ್ತಾಯಿದ್ದೀನಿ. ಸೋಳ ಮಕ್ಕಂತ ಒಂದು ಉಳಿತ ಅಂತ ಬುಕ್ಕಂತ ನನಗೆ ಕೇಳಿಸ್ಬೇಕು ಹಂಗೆ ನಾಕೆಯ. ಸೊ ಅದೇ ಬಂದೂರು ಕಡೆಗೆ ಹೋಗೋದ ಅಂತ ಹೊರಟೆ. ಸೊ ಸಾರಿ ಪ್ರಕಾಶ್ ನೋಡೋಕೆ ಹೋಗೋದ ಅಂತ. ಬಟ್ ಈಗ ನನ್ನ ಸ್ಟ್ರಾಟಜಿ ಏನಂದರೆ ಪ್ರಕಾಶಿನ ಮೀಟ್ ಮಾಡಿಬಿಟ್ಟು ಸಿಮ್ ತೊಗೊಳಕ್ಕೆ ದುಡ್ಡು ಬೇಕು, ಖರ್ಚು ಮಾಡಬೇಕು. ಸೊ ನನ್ನ ಹತ್ರ ಇಷ್ಟೇ ದುಡ್ಡು ಇರೋದು ಅಂತ ಹೇಳಿಬಿಟ್ಟು ಅವನ ಹತ್ರ ಮಿನಿಮಮ್ 50 ರೂಪೀಸ್ ಆದರೂ ತೊಗೊಳ್ಳೋದ ಅಂತ ಅಂದ್ಕೊಂಡಿದ್ದು ಹೊರಟಿದ್ದೀನಿ. ಸೊ ಅಗೇನ್ 17 ಕಿಲೋಮೀಟರ್ಸ್, 17 ಅಲ್ಲ ಸಾರಿ, ಎಷ್ಟು 6 + 6 12 to 15 ಕಿಲೋಮೀಟರ್ಸ್ ಆಗುತ್ತೆ. ಅರೌಂಡ್ 15 ಕಿಲೋಮೀಟರ್ಸ್ ಸೈಕಲ್ ಹೊಡಿಬೇಕು. ಸೊ ಈಗ ಆಲ್ರೆಡಿ ಬಂದಿದ್ದೀನಿ. ಇಲ್ಲಿವರೆಗೆ ಬಳ್ಳಾರಿ ಸರ್ಕಲ್ ಹತ್ರ ಇದ್ದೀನಿ. ಇದು ಮುಂದೆ ಕಾಣ್ತಾ ಇರೋ ಬೋರ್ಡೆ ಬಳ್ಳಾರಿ ಸರ್ಕಲ್ಲು, ಅಶೋಕ ಸರ್ಕಲ್. ಆ್ಯಕ್ಚುಲಿ ಅಶೋಕ ಬಳ್ಳಾಳಿ ಅಂತ ಒಂದು ಅಂಗಡಿ ಕಟ್ಬಿಟ್ಟು, ಸಾರಿ ಬಿಲ್ಡಿಂಗ್ ಕಟ್ಬಿಟ್ಟು ಆ ಸರ್ಕಲ್ ಅಶೋಕ ಚಕ್ರವರ್ತಿ ಅಶೋಕನ ಮೀರಿಸ್ಬಿಟ್ಟು ಆಗೋದಕ್ಕೆ ಆ ಕಡೆ ಇರಲಿ. ಸದ್ಯಕ್ಕೆ ಅಷ್ಟೇ ಕದೆ. ಅದು ಪ್ರಕಾಶ್ ಜನರಿಗೆ ಹೋಗ್ತಿದ್ದೀನಿ. ಅಲ್ಲಿ ಏನಾಗುತ್ತೆ ನೋಡ್ಬೇಕು. ಈ ಅಮ್ಮ ಬಂದಿರೋಳು ಈ ಕಡೆ ಯಾವಾಗಲೂ ಹೋಗಲು ಪೋಸ್ಟ್ ಕೊಡ್ತಾ, ಇಲ್ಲಿ ನಿಂತ್ಕೊಂಡು ಪೋಸ್ಟ್ ಕೊಡ್ತೈತೆ. ಬ್ಯಾಕ್ ಕಡೆಯಿಂದ ಪೋಸ್ಟ್ ಕೊಡ್ತಾ ಇರೋದು. ಈ ಕಡೆ ನಾನು ಹೋದ್ನಲ್ಲ ಫಸ್ಟ್ ಟೈಮ್, ಅವಾಗಲೇ ಅಮ್ಮ ಕಾಣಿಸ್ತು. ಈ ಸೆಕೆಂಡ್ ಟೈಮ್ ಕಳಿಸ್ತಾ ಇರೋದು. ಆ್ಯಕ್ಚುಲಿ ಪೊಲೀಸರಿಗೆ ಸೀರೆಗಿರೆಲ್ಲ ತೆಗೆದಾಕ್ಬಿಟ್ಟು ಹೋಗಿದ್ರು. ಅಲ್ಲಿ ಅಧಿಕಾರಿಗೆ ಬಂದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಅದು. ಎಲ್ಲ ಫಿಟ್ನೆಸ್ ಟೆಸ್ಟ್ ಇಡಬೇಕು ಎವ್ರಿ ಕ್ವಾರ್ಟರ್. ಅಂದರೆ 3 ತಿಂಗಳಿಗೊಂದ್ಸರಿ ಪ್ರತಿಯೊಬ್ಬರು ಫಿಟ್ನೆಸ್ ಪ್ರೂವ್ ಮಾಡಬೇಕು ಅಂತ ಹೇಳಿ ಒಂದು ಫಿಟ್ನೆಸ್ ಟೆಸ್ಟ್ ಇಟ್ಟು, ಅಥವಾ 2 ಕ್ವಾರ್ಟರ್ಗೊಂದು ಅಂದರೆ 6 ತಿಂಗಳಿಗೊಂದ್ಸರಿ, ವರ್ಷಕ್ಕೆ 2 ಸರಿನಾದರೂ ಸರಿ ಫಿಟ್ನೆಸ್ ಪ್ರೂವ್ ಮಾಡಬೇಕು ಅಂತ ಬಿಟ್ಟು ಫಿಟ್ನೆಸ್ ಟೆಸ್ಟ್ ಇಟ್ಬಿಟ್ಟು ಆ ವ್ಯಕ್ತಿ ಫಿಟ್ನೆಸ್ ಟೆಸ್ಟಲ್ಲಿ ಫೇಲ್ ಆದರೆ ಅವನಿಗೆ ಇದರಲ್ಲಿ ಸ್ಯಾಲ್ರಿಲಿಸಿ ಒಂದು ಸ್ಯಾಲ್ರಿಗಳಲ್ಲಿ ಒಂದಷ್ಟು ಪರ್ಸೆಂಟೇಜ್ ಸ್ಯಾಲ್ರಿ ಕಟ್ ಮಾಡಬೇಕು. ಅದು ರೀಫಂಡಬಲ್ ಅಲ್ಲ ಅಂತ ಹೇಳಬೇಕು. ಅವಾಗ ತಿಗ ಮುಚ್ಕೊಂಡು ವರ್ಕೌಟ್ ಮಾಡಿ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡ್ತಾರೆ. ಜೊತೆಗೆ ಕ್ರೈಮ್ ಏನಾದ್ರು ಮಾಡಿ ಸಿಗಾಕೊಂಡ್ರೆ, ಕರ್ತವ್ಯ ದ್ರೋಹ ಮಾಡಿದ್ರೆ ಅಥವಾ ಕರ್ತವ್ಯ ಮಾಡಿದ್ರೆ, ಟೈಮ್ ಪಾಸ್ ಮಾಡಿದ್ರೆ, ಟೈಮ್ ವೇಸ್ಟ್ ಮಾಡಿದ್ರೆ, ಕೆಲಸದಿಂದ ವಜಾ ಮಾಡ್ತೀನಿ ಅಂತ ಮಾಡಿದ್ರೆ ಹೌಸ್ ಆಫ್ ವಿಂಡ್ಸರ್ ಹೆಂಗೆ ಬ್ಲಾಕ್ ಮಾಡ್ಕೊಂಡಾರೆ ವೈಡ್ ಲೈನ್ ನೋಡಿ. KA09 ML 152 ರಿವರ್ಸ್ ತೆಗಿತಾಯಿತ್ತು. ಇವಾಗ ಯಶೋದಂಗೆ ಏನು ಮಾಡ್ತಿತ್ತು ಅಮ್ಮ, ನಾನೇ ನೋಡ್ತಾ ಇಲ್ಲ, ಎಲ್ಲೇ ನೋಡ್ತಾ ಕೂತಿತ್ತು ಅಮ್ಮ. ಏನೋ ಬೇರೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು, ಬರೋವರೆಗೆ ವೆಯ್ಟ್ ಮಾಡಿ ಆಮೇಲೆ ರಿವರ್ಸ್ ತೆಗಿತಾ ಇದ್ದಾರೆ. ಆ್ಯಕ್ಚುಲಿ ಅದು ಪಾಸಿಟಿವ್ ಏನೋ ಈ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕೆ ಹೊರಟಿದ್ದಾರೆ. ಯಾಕಂದರೆ ಬೆಳಗ್ಗೆ ಉಡ್ಯಾರ್ ಫ್ಯಾಮಿಲಿ ಇರಲಿ ಬಿಡಿ ಅಂತ ಅಪ್ಲೋಡ್ ಮಾಡಿದ್ನಲ್ಲ ಬೆಟ್ಟಿಗೆ ಹೋಗಿದಾಗ. ಸೊ ಅದಕ್ಕೆ ಅದು ಆ ಕಡೆ ಇರಲಿ. BMW 2-3 BMWಗಳು ತೋರಿಸಿ ಏನಾದ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು, ಅದೆಲ್ಲ ಆ ಕಡೆ ಇರಲಿ. ಸದ್ಯಕ್ಕೆ ಅಷ್ಟೇ ಪೊಲೀಸಾಗ ಮಾಡಬೇಕು. ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಬರುತ್ತೆ, ಕರೆಕ್ಟಾಗಿ ಆಗ್ಬಿಡುತ್ತೆ. ಎರಡೆರಡು ಮಾಡಬೇಕು. ಒಂದು ಫಿಸಿಕಲ್ ಫಿಟ್ನೆಸ್ಗೆ ಸ್ಯಾಲ್ರಿ ಕಟ್ ಮಾಡಬೇಕು. ಇನ್ನೊಂದು ನೀವೇನಾದ್ರು ಕೆಲಸ ಮಾಡಿದ್ರೆ ಸೋಂಬೇರಿ ಆಗಿದ್ದರೆ, ಅದು ಏನಾದ್ರು ಕಾನೂನಾತ್ಮಕ ಪ್ರೂವ್ ಆಗೋದ್ರೆ, ಅಥವಾ ಕ್ರೈಮ್ ಮಾಡಿ ಕಾನೂನಾತ್ಮಕ ಪ್ರೂವ್ ಆಗೋದ್ರೆ
ಇದು ಕೆಲಸ ಒಂದೇ ಸರಿ ಲೈಫ್ ಟೈಮ್ ಗಾನ್ ಅಂತ ಒಂದೇ ಒಂದು ರೂಲ್ಸ್ ಮಾಡಿಬಿಟ್ರೆ ಸಾಕು. ಯಾರು ಸಣ್ಣ ಪುಟ್ಟ ತಪ್ಪು ಮಾಡೋಕ್ಕೋಗಲ್ಲ. ಸ್ಪೆಷಲಿ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಇರ್ತಾರಲ್ಲ, ಪೊಲೀಸು, CBI, CID, GID, ಯಾವುದಾದ್ರು ಯಾವುದೋ ಇಡಿ ಅವಾಗವಾಗ ತೋರಿಸ್ತಾ ಇರ್ತಾರೆ ಅಂಥದ್ದು ಡಿಪಾರ್ಟ್ಮೆಂಟ್. ಅದು ಇವನ್ ಲೋಕಾಯುಕ್ತ, ಇನ್ಕ್ಲೂಡಿಂಗ್ ಜಡ್ಜ್, ಲಾ ಆ್ಯಂಡ್ ಆರ್ಡರ್ ಯಾರೆಲ್ಲ ಮೇಂಟೈನ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಅದು ಪಕ್ಕಾ ಮಾಡಬೇಕು. ಸ್ಪೆಷಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ತಿರೋರಿಗೆ ಹಾಗೆ ಮಾಡಬೇಕು. ಈವನ್ ಇನ್ಕ್ಲೂಡಿಂಗ್ ಪೊಲಿಟಿಷಿಯನ್ಸ್ಗೂ ಹಾಗೆ ಮಾಡಬೇಕು. ಪಬ್ಲಿಕ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರೋರು ಎಲ್ರಿಗೂ ಹಂಗೆ ಆಗಬೇಕು. ಪರ್ಟಿಕ್ಯುಲರ್ಲಿ ಲಾ ಆ್ಯಂಡ್ ಆರ್ಡರ್ ಮಾಡ್ತಿರೋರಿಗೆ ಇದು ಮಾಡಲೇಬೇಕು. ಯಾಕಂದರೆ ಡಿಫೆನ್ಸ್ ಪ್ರತಿಯೊಬ್ಬದಕ್ಕೂ ಬೇಕೇ ಬೇಕು. ಸೆಕ್ಯೂರಿಟಿ ಪ್ರೊವೈಡ್ ಮಾಡಲೇಬೇಕು. ಸೆಕ್ಯೂರಿಟಿ ಇಲ್ಲ ಅಂದರೆ ರೋಡಲ್ಲಿ ಹೋಗ್ತಿರೋ ಹೆಣ್ಮಕ್ಳನ್ನ ಇಟ್ಕೊಂಡು ಎಳ್ಕೊಂಡು ಹೋಗ್ಬಿಡ್ತಾರೆ ಬಟ್ಟೆ ಇಕ್ಕಲು. ಗಂಡಸ್ರನ್ನೇ ಬಿಡೋಲ್ಲ, ನನ್ನೇ ಬಿಡೋಲ್ಲ ಬಟ್ಟೆ ಇಕ್ಕಲು. ಇನ್ನು ಸಣ್ಣ ಪುಟ್ಟ ಮಕ್ಕಳು ಹೆಣ್ಮಕ್ಳು ಹೆಂಗಸ್ರನ್ನೆಲ್ಲ ಬಿಡ್ತಾರ, ಚಾನ್ಸೇ ಇಲ್ಲ. ಸೆಕ್ಯೂರಿಟಿ ಅಂತೂ ಸಿಕ್ಕಾಪಟ್ಟೆ ವೆರಿ ಇಂಪಾರ್ಟೆಂಟ್. ಅದೊಂದಿದ್ದರೆ ಭೂಮಿ ಮೇಲೆ ಬದುಕಾಡ್ತಾರೆ. ಡೆಮೋಕ್ರಸಿಯಲ್ಲಿ ಎಲ್ಲರಿಗೂ ಪ್ರತಿಯೊಂದು ಬೇಕಾಗಿರೋದೇ ಸೆಕ್ಯೂರಿಟಿ. ಲಾ ಆ್ಯಂಡ್ ಆರ್ಡರ್ ಡೆಮೋಕ್ರಸಿಯಲ್ಲಿ ಪಕ್ಕ ಇರಲೇಬೇಕು. ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ ಅಂದರೆ ಡೆಮೋಕ್ರಸಿ ಅನ್ನೋ ಸಿಸ್ಟಮೇ ವೇಸ್ಟು. ಅದು ಅವಶ್ಯಕತೆನೇ ಇಲ್ಲ, ಬೇಕೇ ಆಗಿಲ್ಲ. ಡೆಮೋಕ್ರಸಿನ ಇದೇ ಬೇಕಾಗಿಲ್ಲ. ಡೆಮೋಕ್ರಸಿಗೆ ಬೇಕಾಗಿರೋದೇ ಮೊದಲ ಆದ್ಯತೆ ಸೆಕ್ಯೂರಿಟಿ. ಲಾ ಆ್ಯಂಡ್ ಆರ್ಡರ್ ಕರೆಕ್ಟಾಗಿ ಇರಲೇಬೇಕು. ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಲಿಲ್ಲ, ಸರಿಯಾದ ಲಾ ಆ್ಯಂಡ್ ಆರ್ಡರ್ ಇರಲ್ಲ ಅಂದರೆ ಅದು ಡೆಮೋಕ್ರಸಿ ಅಲ್ಲವೇ ಅಲ್ಲ. ಅದೇನಾದ್ರು ಡೆಮೋಕ್ರಸಿ ಅಂತ ಅನಿಸ್ಕೊಂಡಿದ್ರು ಖಂಡಿತ ತಪ್ಪೋದ್ರ ಅವಶ್ಯಕತೆ ಇಲ್ಲವೇ ಇಲ್ಲ. HD 5169 ಗಾಡಿ ಅದು ಚಕ್ಕಂತ ಬಂದಿದ್ದು. ಎಂದು ಅಷ್ಟೇ JW 4502. ಇವ್ರದ್ದು ಅಷ್ಟೇ ಅಭಿ 1176 ಅಭಿ ಎಷ್ಟೊಂದು ಗಾಡಿಗಳು ಹೇಳ್ದೆ ಅವಾಗಿಂದ. ಅವನು ಸ್ಕಾರ್ಪಿಯೋ ಅಂತೀನಿ, ಸಾರಿ, ಇದರಲ್ಲಿ ಹೋಗ್ತಾವನಲ್ಲ ಸಫಾರಿ, ಅದು ಅವ್ರ ಡ್ರೈವರು ಗಾಡಿ ಇಲ್ಲಿ ಅವನೇ. ಅದು ಅರಸ್ ಇದೆಲ್ಲ K09B 2902 51AF 6297 K09MD 6465 ಎಲ್ಲ ಆರ್ಗನೈಸ್ಡ್. ಇದು ಒಂದು ವ್ಯೂ ತೋರಿಸ್ತೀನಿ ನೋಡ್ಕೊಬೇಡಿ. ಅಲ್ಲಿ ಗಾಡಿ ತೆಗೆದ್ರೆ ಈ ಕಡೆ ಈಗ ರೋಡ್ ಎಷ್ಟು ಚೆಂದ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವ್ನಿಗೆ ಯಾರು ನಾನು ಅದೇ ಹೇಳ್ತಾ ಇದ್ನಲ್ಲ, ಅದು ಸಫಾರಿ ಗಾಡಿ ಹೋಯ್ತಲ್ಲ, ಅವ್ನು ಟಾಸ್ಕ್ ಇದ್ದಿದ್ದು ಅಲ್ಲಿ ಕನ್ಫ್ಯೂಸ್ ಮಾಡೋದು. ಷಣ್ಮುಗಮ್ ಕೊಡ್ಸಿದ್ರಲ್ಲ ಆ ಸ್ಲಿಪ್ಪರ್ ಅದು, ಹಿಂದ್ಗಡೆ ಶೂಸ್ ಅದು ಸಾರಿ ಷಣ್ಮುಗಮ್ ಕೊಡಿಸಿ ಸ್ಲಿಪ್ಪರ್ ಹಾಕೊಂಡವನೆ. ಮತ್ತು ಹಿಂದ್ಗಡೆ ಕೂತ್ಕೊಂಡಿದ್ದು ಹುಡುಗ ಹಾಕೊಂಡು ಶೂಸ್. ನಂದು ವುಡ್ಲ್ಯಾಂಡ್ ಶೂಸ್ ಕಟ್ ಮಾಡಿದಾರಲ್ಲ 2019 ನಾನು ಜೈಲಿಗೆ ಹೋಗಿದ್ನಲ್ಲಪ್ಪ, ಸೇಮ್ ಟೈಮಲ್ಲಿ ನಂದು ಶೂಸ್ ಕಟ್ ಮಾಡಿದಾರಲ್ಲ, ಸೇಮ್ ಅದೇ ಕತೆ, ಅದೇ ಶೂಸು. ಓಕೆ, ಅದೆಲ್ಲ ಆ ಕಡೆ ಇರಲಿ. ಸದ್ಯಕ್ಕೆ ಪುಂಗಿ ಊದಿ ಸಾಕಾಗೋಯ್ತು. ಅಲ್ಲಿ ಹೋಗಿದ್ದವನು ಸಫಾರಿ ಹೋಗಿದ್ದವನು ಇಲ್ಲೇ ಅರಸ್ ಕರೋನವನು ಬೇಕ್ ಬಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅಂದರೆ ಆ್ಯಕ್ಚುಲಿ ಅವನು ಕನ್ಫ್ಯೂಸ್ ಮಾಡೋದಂಥದ್ದು. ಅಂದರೆ ಅಲ್ಲಿ ಮೂರವಾರ ವೆಹಿಕಲ್ ನಿಂತಿದ್ದಲ್ಲ, ಸೊ ನಾನು ಅವ್ರನ್ನೆಲ್ಲ ದಾಟ್ಕೊಂಡು ರೈಟ್ ಸೈಡಿಗೆ ಸ್ವಲ್ಪ ರೋಡ್ ಸರ್ಕಲ್ ಸೆಂಟ್ರಿಗೆ ಬರ್ತಿತ್ತು. ಸೊ ಅವಾಗ ಅವನು ಸಫಾರಿ ಗಾಡಿಯಲ್ಲಿ ಬರೋದು, ಅದು ಇದೇನೋ ಚೊಕ್ ಕೊಡೋದು, ಆ ಥರದ್ದೇನೋ ಒಂದು ನಡೀತಾ ಇತ್ತು ನಾಟಕ. ಇವನು ಅಷ್ಟೇ ಅರಸ್ ಕಾರು ಎಷ್ಟು ಕ್ಲೋಸಪ್ಪಲ್ಲಿ ಹೋಗ್ತಾನೆ, ಹಚ್ಕೊಳ್ಳೋದು ಬೇರೆ. ಇದು ಅಷ್ಟೇ ಆರ್ಗನೈಸ್ ಬೇಕಂತ. K09F 4976 ಗಾಡಿ KD 1531 ಆರ್ಗನೈಸ್ಡ್ ಇವೆಲ್ಲ ಆರ್ಗನೈಸ್ಡ್. ಒಂದು MF 5619 K09. ತುಂಬ ದೂರ ನಡ್ಕೊಂಡೇ ಬಂದೆ. ನನಗೆ ಯಾಕೆ ಬೇಕೇ ಸೈಕಲ್ ಅಲ್ವಾ ಮಾತಾಡ್ತಿದ್ನಲ್ಲ, ಅದಕ್ಕೆ ನಡ್ಕೊಂಡು ಬಂದೆ. ಜೊತೆಗೆ ಬಿಸ್ಕೆಟ್ ತಿಂತಾಯಿದ್ದೆ. ನೀರು ಕುಡಿಬೇಕು ಹೋಗಿರೋ, ಅವಾಗೇ ನಾನು ನೀರು ಕುಡಿದಿಲ್ಲ. ಬಿಸ್ಕೆಟ್ ಬರೋ ತಿಂದ್ಬಿಟ್ಟೆ, ನೀರು ಕುಡಿಲೇಬೇಕೀಗ. ಅದಕ್ಕೆಲ್ಲ ಬಿಸ್ಕೆಟ್ ಡೈಜೆಸ್ಟ್ ಆಗೋಗಿರುತ್ತೆ ಅಂದ್ಕೊಳ್ತೀನಿ. ನೋಡೋದ ಫೋಟೋಲಿ ಬನ್ನೂರಿಗೆ ಹೋಗ್ಸೋದಕ್ಕೆ ಏನೇನೋ ಬನ್ನೂರಿಗೆ ವಾಪಸ್ ತಳ್ಳೋದಕ್ಕೆ ಏನೇನೋ ಸಾಹಸಗಳು ಮಾಡ್ತಾಯಿದ್ದಾರೆ. ನೋಡೋದು ಅದು ಎಷ್ಟು ಮಟ್ಟಿಗೆ ಆಗುತ್ತೆ. ಇವನು ಟಾಯ್ಲೆಟ್ ಮಾಡ್ಕೊಂಡವನೇ ಗುರು, ಅವನು ಟಾಯ್ಲೆಟ್ ಮಾಡ್ಕೊಂಡು ಯಾಕೆ ಅಂತ ಗೊತ್ತಿಲ್ಲ. ಓಹೋ ಕರೆಕ್ಟು. ಇಲ್ಲಿ ನನಗೆ ಹೊಡೆದಿದ್ರಲ್ಲಪ್ಪ, ಹಲ್ಲೆ ಮಾಡಿದ್ರಲ್ಲ, ಪ್ರಕಾಶ್ ಬಲ ಬೆಟ್ಟು ನನ್ನ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಅದು ಇದು ಸಾರಿ, ಅಲ್ಲಿ ಸಿಗರೆಟ್ ಬಿದ್ದಿದೆಯಲ್ಲ, ಅದು ಕಿಂಗ್. ಅವ್ನು ಒಂದು ಕಿಂಗ್ ತೊಗೊಂಡು ಕೊಟ್ಟನಲ್ಲ, ಆವಾಗ ಅಲ್ಲಿ ಸರಿಯಾದ ಟೈಮಲ್ಲಿ ಹಾಕ್ತಿದ್ದ ಅವನು ಟಾಯ್ಲೆಟ್ ಮಾಡಿಕೊಂಡು. ಕಿಂಗ್ ಸಿಗರೆಟ್ ತೊಗೊಂಡು ಕೊಟ್ಟನಲ್ಲ, ನಾನು ಒಂಥರ ತೋರಿಸ್ಕೊಡಲ್ಲ, ಟೀ ಸಿಗರೆಟ್ ಮತ್ತು ಎರಡೂ. ಸಿಗರೆಟ್ ಕುಡಿಬೇಕಾದ್ರೆಲ್ಲ ಅದು ನೋಡಿದ್ನಲ್ಲ ವೀಡಿಯೋದಲ್ಲಿ ಅಲ್ಲ ಸರ್, ನೋಡಿದ್ನಲ್ಲ ನಾನು, ತಮ್ಮ ಹೊಡೆದ ನಮಗೆ ಹೊಡಿಸ್ಕೊತಿಯಲ್ಲ ನೀನು, ಹಂಗೆ ಹಿಂಗೆ ಅಂತ ಅಣ್ಣನಿಗೆ ಹೇಳ್ತಾ ಇದ್ದ. ಇಲ್ಲ ಅಂತ ಅಣ್ಣ ಅಂತ ತಮ್ಮನಿಗೆ ಇದು ನಾನೇ ಹೊಡೆದ ಅಂತ ಕುಂಟ ಬೇರೆ ಕೂತಿದ್ದಲ್ಲ, ಹೊಡೆಸ್ಕೊಂಡಿಲ್ಲ ನೀನು, ಅವ್ನ ಕೆಲ ಹೊಡಿಸ್ಕೊತೀನೋ ಹಂಗೆ ಹಿಂಗೆ ಅಂತ ಎಲ್ಲರೂ ಸಿದ್ದು ಅಂತ ಇದನ್ನಲ್ಲ ಅಣ್ಣ
ಅವನ್ನ ಇದು ಮಾಡ್ತಿದ್ರು, ಕಿಂಡಲ್ ಮಾಡ್ತಾಯಿದ್ರು. ಸೊ ತಮ್ಮ ಹಿಂದೆ ನಗ್ತಾ ಇದ್ದ. ಅವನು ನಾಳೆ ನೋಡ್ದೆ ಹಾಕೊಂಡು 4 ಬುಟ್ಟ ಪೈಟ್ ಅಂತ ಅಂದ್ಕೊಂಡು ಕತೆ ಹೊಡಿತಾಯಿದ್ರು. ಅದೇ ಏನಂದರೆ ನನ್ನ ಮೇಲೆ ಹಲ್ಲೆ ಮಾಡಿದ್ರಲ್ಲ ಗುರು ಅವರು, ಅದೇ ನನಗೆ ಹುಚ್ಚು ಹೊಡ್ಕೊಳಂಗೆ ಹೊಡೆದಿದ್ರು ಅಂತ ಕಂಪ್ಲೇಂಟ್ ಲೆಟ್ರಲ್ಲೂ ಹೇಳಿದ್ದೀನಿ, ಇನ್ಕ್ಲೂಡಿಂಗ್ ವೀಡಿಯೋಗಳು, ಎಷ್ಟೊಂದು ವೀಡಿಯೋಗಳಲ್ಲೂ ಹೇಳಿದ್ದೀನಿ ಅದು. ಸೊ ಅದನ್ನೇ ಹೌದು, ಶಿವರಾಜ್ ಕುಮಾರ್ ಬಂದಿದ್ರಲ್ಲ, ಶಿವರಾಜ್ ಕುಮಾರ್ ಬಂದಾಗಲೂ ಇಲ್ಲಿ ಇದೇ ಸ್ಪಾಟಲ್ಲಿ ವೀಡಿಯೋ ಕವರ್ ಮಾಡಿದ್ದೆ. ಇಲ್ಲ ಈ ವಿಡಿಯೋ ಶಿವರಾಜ್ ಕುಮಾರ್ ವೀಡಿಯೋ ಕವರ್ ಮಾಡಿದ್ದೆ, ಈ ಸ್ಪಾಟಲ್ಲಿ ವೀಡಿಯೋ ಕವರ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಈ ಟೈಮಲ್ಲಿ ನನಗೆ ನಂಬರ್ 2 ಅರ್ಜೆಂಟಾಗಿ ಹೋಗಿತ್ತು. ಇಳಿದು ಎಲ್ಲರೂ ನಂಬರ್ 2ಗೆ ಹೋಗೋಕ್ಕೆ ಜಾಗ ಸಿಕ್ಕಿದ್ರೆ ಸಾಕು ಅಂತ ಅಂದ್ಬಿಟ್ಟು ಎಲ್ಲ ನೋಡಿರಂಗೈತಲ್ಲ ಅದು ಕೇಸ್ ಕಟ್ಟು. ಇದು ಮೈಸೂರು 45M3455 ಇದು ಮೈಸೂರು ಟರ್ಪೊಲೆನ್ಸ್ ಮತ್ತು ಸ್ಟ್ರೀಟ್ ಟರ್ಪೊಲೆನ್ಸ್ ರೋಡು ಅಲ್ಲಿ ಅರ್ಚಾಡ್ತಾರಲ್ಲ ನಿಂತ್ಕೊಂಡು ಹುಡುಗರು, ನಮ್ಮ ಅಂಗಡಿ ಬನ್ನಿ ಅಂತ ಅದರಲ್ಲಿ ಇವನು ಒಬ್ಬ ಮೆಂಬರು. ಎಲ್ಲ ಹೋದಂಗೆ ಆಯ್ತಲ್ಲ ಇವ್ನು ಫೇಸ್ ಕಟ್ಟು ಅಂತ. ಇದೇ ಸ್ಪಾಟಲ್ಲಿ ಆ ಹುಡುಗ ಮತ್ತು ಶಿವರಾಜ್ ಕುಮಾರ್ ಬಂದಿದ್ದಲ್ಲ ಗುರು, ಹೌದು ಅದೇ ಶಿವರಾಜ್ ಕುಮಾರ್ ಅಂತ ತೋರಿಸಿದ್ದೀನಿ ನಾನು. ಆ್ಯಕ್ಚುಲಿ ಶಿವರಾಜ್ ಕುಮಾರ್ ಸ್ವಲ್ಪ ಕಾಣ್ತಾರೆ, ಅವ್ರ ವೈಫ್ ಅಚ್ಚುಕಟ್ಟಾಗಿ ಕಾಣ್ತಾರೆ, ಕ್ಲೀನಾಗಿ ಕವರ್ ಮಾಡಿದ್ದೀನಿ. ನಾನೇ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡು ಕವರ್ ಮಾಡೋಕ್ಕೆ ಹೋಗಲಿಲ್ಲ. ಒಟ್ಟಲ್ಲಿ ಅವರು ಅಂತ ಐಡೆಂಟಿಫೈ ಆದರೆ ಸಾಕು ಆ ಕಾರಲ್ಲಿ ಇದ್ದಿದ್ದು. ಅದಕ್ಕೋಸ್ಕರ ಕ್ರೌಡಲ್ಲಿ ಎಲ್ಲ ಹಂಗೆ ಮಾಡಿಕೊಂಡು ಒಂದು ಸ್ವಲ್ಪ ಕವರ್ ಆದ್ಕೊಳ್ಳೆ ಸುಮ್ಮನೆ ವಾಪಸ್ ಇಲ್ಲಿ ಬಂದ್ಬಿಟ್ಟೆ. ಸೊ ಅದೇ ಈ ಸ್ಪಾಟಲ್ಲಿ ಹುಡುಗ ಅವತ್ತು ಸಿಕ್ಕಿದ. ನಂಜನಗೂಡಲ್ಲಿ ಊಟ ಮಾಡಿದ್ದೆ, ಬೇರೆ ಎಲ್ಲೂ ತಿಂದಿಲ್ಲ. ಊಟ ಮಾಡಿ ಬಂದೆ, ಟ್ರೈನ್ ಇಳಿದ ತಕ್ಷಣ ನನಗೆ ನಂಬರ್ 2ಗೆ ಹೋಗೋಂಗಾಯ್ತು. ಯಾವ ಮಟ್ಟಿಗಾಯ್ತು ಅಂದರೆ ಚಡ್ಡಿಗೆ ಹೋಗದೆ ಇದ್ದರೆ ಸಾಕು ಅನ್ನಂಗೆ ಆಯ್ತು ನನಗೆ. ಸಾರಿ ಶಾರ್ಟ್ಸ್ಗೆ ಅಷ್ಟೊಂದು ಹೆವಿ ಅರ್ಜೆಂಟಾಗಿ ಹೋಯಿತು. ಎಲ್ಲಾದರೂ ಹೋದರೆ ಸಾಕು ಅಂತ ಜಾಗ ಹುಡುಕ್ತಾ ಇದ್ದಾನೆ ಸುತ್ತಮುತ್ತ. ಅವಾಗ ಈ ಸಿಗ್ದಲ್ಲಿ ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ ಕೆಳಗಡೆ ಕರೆಕ್ಟಾಗಿ ನಿಂತ್ಕೊಂಡು ಅದು ಹೇಳ್ತಾನೆ ಆ ಹುಡುಗ, ಯಾರೋ ನನಗೆ ಹೊಡೆದಿದ್ನಲ್ಲ ಅವನು, ನೋಡ್ತಾವೆ ಅಪ್ಲೋಡ್ ಮಾಡು ನಾವು ನೋಡ್ತಾ ಇದ್ದೀವಿ ಹಂಗೆ ಅಂದ್ಕೊಂಡು ನನಗೆ ಹೇಳ್ದ. ಜೊತೆಗೆ ಫೋನಲ್ಲಿ ಲೈನಲ್ಲಿದ್ದ, ಯಾರಿಗೋ ಫೋನ್ ಮಾಡಿದ್ದ. ಆದರೆ ಲೈನ್ ಕಾನ್ವರ್ಸೇಷನ್ ನನ್ನ ಕೈ ದೊಡ್ಡ ಇತ್ತು. ವಿಷಯ ಹೇಳಬೇಕು ಅಂತಿದ್ದರೆ ಅವತ್ತು ಯಾರಿಗೆ ಬೇದಿ ಮಾತ್ರ ಹಾಕಿದ್ದು ಫಾರ್ 2 ಮೇಜರ್ ರೀಸನ್ಸ್. ಒಂದು, ಶಿವರಾಜ್ ಕುಮಾರ್ನ ತಡೆಯೋಕ್ಕಾಗಲ್ಲ ನೀನು, ರೀಡು ಆಗ್ತಾನೆ ಶಿವರಾಜ್ ಕುಮಾರ್ ಅಂತ ಒಂದು. ಜೊತೆಗೆ ಆ ಹುಡುಗರದು ಅಷ್ಟೇ, ಆ ಹುಡುಗರನ್ನ ತಡೆಯೋಕ್ಕಾಗಲ್ಲ, ಅವ್ರು ಮತ್ತೆ ನಿನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಒಂದು. U1460 ಗಾಡಿ ಅದು. ಇದೇ ಸ್ಪಾಟಲ್ಲಿ ಬಂದು ನಂಬರ್ 2 ಹೋಗಿದ್ದು ನಾನು. ಇದೇ ಸ್ಪಾಟಲ್ಲಿ ನಂಬರ್ 2 ಹೋದೆ. ಆ ರೇಂಜಲ್ಲಿ ಅರ್ಜೆಂಟ್ ಆಗಿತ್ತು ನನಗೆ. ಅಲ್ಲಿ ಒಳಗಡೆ ಕತ್ಲೆ ಬೇರೆ ಇತ್ತಲ್ವಾ, ಸದ್ಯ ನನ್ನ ಇಷ್ಟಿಗೆ ಕತ್ಲೆ ಇತ್ತು, ಓಡೋಗಿದೆ ಟ್ರೈನ್. ಇಲ್ಲ ಇದೇ ಪಾಸ್ ಆಗೋ ಟ್ರೈನು. ಹುಡುಗ ಇದೇ ಸ್ಪಾಟಲ್ಲಿ ನಿಂತ್ಕೊಂಡು ನನ್ನನ್ನು ಕೂಗಾಡಿದ್ದು. ಇಲ್ಲಿ ಆ್ಯಕ್ಚುಲಿ ಒಂದು ಇದು ಬೇಕಿದೆ, ಅದು ಜನ ಓಡಾಡೋಕ್ಕೆ ಜಾಗ ಬೇಕಿದೆ, ಫುಟ್ಪಾತ್ ಇಲ್ಲ, ಓಡಾಡೋಕ್ಕೆ ತುಂಬ ಕಷ್ಟ ಇಲ್ಲಿ. ಹುಡುಗರು ಇದೇ ಸ್ಪಾಟವರು, KG ಕೊಪ್ಪಳವ್ರು ಹುಡುಗರು, 100% KG ಕೊಪ್ಪಳವ್ರು. ಯಾಕೆಂದರೆ ಈ KG ಕೊಪ್ಪಳ ಸ್ಪಾಟಲ್ಲೇ ನನ್ನ ಸುತ್ತಮುತ್ತ ಕಾಣಿಸ್ಕೊಳ್ದವ್ರು ಯಾವಾಗಲೂ. ಎರಡು ಆ್ಯಕ್ಚುಲಿ ಇಲ್ಲಿ ರಾಮ ಮಂದಿರ ಬಂದ ತಕ್ಷಣ ಜ್ಞಾಪಕ ಬಂತು, ಈ ಕಾರ್ ನೋಡ್ಬಿಟ್ಟು, ರಾಮ ಮಂದಿರ ನೋಡ್ಬಿಟ್ಟು. ಆ್ಯಕ್ಚುಲಿ ಬೆಳಗ್ಗೆ ಫಸ್ಟೇ ನಾನು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಫೇಸ್ ಮಾಡಿದ್ದೇನಪ್ಪ ಅಂದರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆನೇ ಒಬ್ಬ ಅಜ್ಜಿ ಇದ್ದಾರಲ್ಲ ಅಲ್ಲಿ, ಪ್ರಕಾಶ ರಾಮಂತರ ಇದ್ದಾರೆ ನೋಡೋಕ್ಕೆ ಅಂತ ಹೇಳಿದ್ನಲ್ಲ. ಸೊ ಯಾರು ನೀವು, ಯಾರು ಬೇಕು, ಏನು ಕೇಳ್ತಾಳೆ. ನಾನು ಕಣ ಮನವಿನ ಇಲ್ಲ ಸಾಕಲ್ಲ ಮುಗ್ತೀನಲ್ಲ ಅವನು. ಆಮೇಲೆ ಏನು ಮಾತಾಡಿಲ್ಲ, ಸುಮ್ಮನೆ ನೋಡ್ತಾ ನಿಂತ್ಕೊಬಿಟ್ಲ ಅಮ್ಮ. ಸರಿ ಹೊರಗೋಣ. ಸೊ ಅದಾದಮೇಲೆ ಪುನಃ ರಾಜಶೇಖರ ಪ್ರಿಂಟೌಟ್ ತೊಗೊಳಕ್ಕೆ ಅಂತ ಹೋಗಿದ್ನಲ್ಲ, ಶ್ರೀರಾಮ ಎಂಟರ್ಪ್ರೈಸಸ್, ನನ್ನ ಕಸಿನ್ ಇದೆಲ್ಲ ರಾಜಶೇಖರ, ನನ್ನ ನಾರಾಯಣೇಶ್ವರ ರೋಡಲ್ಲಿ ಡೈಲಿ ಓಡಾಡೋ ತೋರಿಸ್ತೀನಲ್ಲ. ಸೊ ಅವನ ಹತ್ರ ಪ್ರಿಂಟೌಟ್ ತೊಗೊಳ್ಳೋದ ಅಂತ ಹೊರಟೆ. ಪ್ರಿಂಟೌಟ್ ಏನಕ್ಕೆ ಅಂದರೆ ಪ್ರಕಾಶ್ ಬಲಂಗೋಚಿ ಇವನು, ಅವನು ಗಾನವಿಗೌಡ ಅಂತ. ಎಲೆಕ್ಟ್ರಾನಿಕ್ಸ್ನ ಹೇಳಿಲ್ವಾ ಪ್ರಕಾಶ್ ಬಲಂಗೋಚಿ ಅವನು ಅಂತ, ಅದಕ್ಕೆ ಹಚ್ಚಿದ್ದು. ಕೇಳಿಸ್ತೀವಿ, ರೆಕಾರ್ಡ್ ಆಗಿರುತ್ತೆ ವಾಯ್ಸಲ್ಲಿ. ಅದೇ ಏನೋ ಹೇಳ್ತಾ ಇದ್ನಲ್ಲಪ್ಪ ಅದು. ಹಾಂ ಕರೆಕ್ಟು. ಪ್ರಿಂಟೌಟ್ ತೊಗೊಳಕ್ಕೆ ಸಾರಿ ID ಪ್ರೂಫ್ ಎಲ್ಲ ಬೇಕಿಲ್ಲ, ಅದೆಲ್ಲ PDF ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಪ್ರಿಂಟ್ ತೊಗೊಳಕ್ಕೆ. ಆ್ಯಕ್ಚುಲಿ ಪ್ರಕಾಶ್ ಮೀಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅಲ್ಲಿಗೆ ಹೋಗಿದ್ದೆ, ರಾಜಶೇಖರ ಅಂಗಡಿಯಲ್ಲಿ ಪ್ರಿಂಟ್ ತೊಗೊಳ್ಳೋದ ಅಂತ. ಅವ್ನ ಅಂಗಡಿ ಓಪನ್ ಇತ್ತು. ನೀರು ಹಾಕಿದ್ರು ಆ್ಯಕ್ಚುಲಿ. ಅದಿದು ಸರಿ ಅದೇ ಹೇಳ್ತಾ ಇದ್ದೀವಿ ಏನಾದ್ರು. ರಾಜಶೇಖರದ ಪ್ರಿಂಟ್ ತೊಗೊಳಕ್ಕೆ ಹೋಗಿದ್ನಲ್ಲ, ರಾಜಶೇಖರದ ಪ್ರಿಂಟ್ ತೊಗೊಳಕ್ಕೆ ಹೋದಾಗ ರಾಜಶೇಖರ
ಅಂಗಡಿಯಲ್ಲಿ ಇರಲಿಲ್ಲ. ಕೆಳಗಡೆ ಒಂದು ಗಾಡಿ ಇತ್ತು, ಅದರ ಮೇಲೆ ಯಾರೋ ಹೊಸ ಸ್ಟಾಫ್ ಇದ್ದರು ಕೂಡ. ಹೊಸ ಸ್ಟಾಫ್ ಇಲ್ಲ ಸಾರ್ ಇಲ್ಲ ಅಂದರು. ಸರಿ ಹೋಗಿ ಹೇಳ್ಬಿಟ್ಟು ಬಂದೆ ವಾಪಸ್. ಆ್ಯಕ್ಚುಲಿ ಅಂಗಡಿ ಒಳಗೆ ಹೋಗೋದೇ ಇಲ್ಲ, ಬರೀ ಡೋರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಅಲ್ಲಿ ನಾನು ಎಲ್ಲಿಗೂ ಒಳಗೆ ಹೋಗೋದೇ ಇಲ್ಲ. ಈವನ್ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಳಗೆ ಹೋಗೋದೇ ಇಲ್ಲ, ಎಲ್ಲೂ ಒಳಗೆ ಹೋಗೋಲ್ಲ. ಎಲ್ಲ ಹೊರಗಡೆ ಕೆಲಸ ಮುಗಿಸ್ತೀನಿ ನಾನು. ಟೀ ಶಾಪ್ ಇನ್ಕ್ಲೂಡಿಂಗ್ ಟೀ ಶಾಪಲ್ಲಿ ಒಳಗೆ ಕರೆದ್ರೂ ಹೋಗೋಲ್ಲ ನಾನು. ಎಲ್ಲ ಹೊರಗಡೆ ಕೆಲಸ ಮಾಡಿ ಮುಗಿಸ್ಕೊಳ್ತೀನಿ, ಮಾಡಿ ಮುಗಿಸ್ಕೊಳ್ಳೋದು. ಕಾಲಿಗೆ ಇಷ್ಟು ಕಾಲು ಇವತ್ತು ಮುಳ್ಳು ಚುಚ್ಕೊಂತು. ಒಂದು ಅದೇನೋ ಮುಳ್ಳು ಥರ ಇರ್ಬೋದು ಅಂತ ಅಂದ್ಕೊಂಡೆ. ಅದೇನೋ ಬಡ್ಡಿ ಮಗಂದು ಬಟ್ಟೆ ಪಿನ್ನಲ್ಲಿ ತೆಗಿಯೋಕ್ಕೆ ಟ್ರೈ ಮಾಡಿದೆ. ಅವತ್ತು ಯಾವ ಮುಳ್ಳು ಏನೂ ಕಾಣಲಿಲ್ಲ. ಅವತ್ತಲ್ಲಿ ಬರೀ ಚರ್ಮ ಕಟ್ಟಾಗಿರೋ ಥರ ಫೀಲ್ ಆಯ್ತು ನನಗೆ. ಕಾಣಿಸ್ಕೊಂಡಿದ್ದು ಅದೇ ರೀತಿ ಬರೀ ಚರ್ಮ ಕಟ್ಟಾಗಿದೆ. ಎಲ್ಲ ಚೂಪಿಗಿರೋ ಕಲ್ ಮೇಲೆ ಕಾಲಿಟ್ಬಿಟ್ಟಿದ್ದೀನಿ, ಚರ್ಮ ಕಟ್ಟಾಗಿದೆ. ಅಥವಾ ಗಾಜಿನ ಮೇಲೆ ಕಾಲಿಟ್ಬಿಟ್ಟಿದ್ರೆ ಚರ್ಮ ಕಟ್ಟಾಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ಆಗೋದೆ. ಕ್ಯೂ ತುಂಬಿಕೊಂಡಿತ್ತು. ಆ್ಯಕ್ಚುಲಿ ತೆಗೆದೆ ಒಂದು ದಿವಸ. ಪೂರ ಅದಾದಮೇಲಿಂದ ನೋವೇ ಹೋಗ್ತಿಲ್ಲ. ನೋವು ಹಂಗೆ ಇದೆ. ಕಲ್ಲು ಒತ್ತುತ್ತೆ, ಸಣ್ಣ ಪುಟ್ಟ ಕಲ್ಲು ಒತ್ತಿದಾಗ ಮತ್ತೆ ನೋವು ಜಾಸ್ತಿ ಆಗುತ್ತೆ. ಈಗ ಅದೇ ಕೆಲಸ ಆಗಿತ್ತು. ಅದೇ ಗಾಡಿ ಮೇಲೆ ಮತ್ತೆ ಕಲ್ಲು ಚುಚ್ಚಿತು. ಸೊ ಕಾಲು ನೋವ್ತಾ ಇದೆ. ನೋಡೋದ ಈಗ ಪ್ರಕಾಶ ಅದು ಕೊಡ್ತಾನೋ ಇಲ್ವೋ. ಅದೇ ರಾಜಶೇಖರದ ಅಂಗಡಿ ಹತ್ರ, ಸಾರಿ ಅದೇ ಪಾಯಿಂಟ್ ಹೇಳೋದು ಮರ್ತುಬಿಟ್ಟಾಗರು. ಅದಕ್ಕೋಸ್ಕರನೇ ಮಧ್ಯೆ ಜನಗಳೆಲ್ಲ ಡಿವಿಯೇಷನ್ ಮಾಡ್ತಾ ಹೋಗೋದು. ಏನು ಹೇಳೋದು, ಅಂದ್ಕೊಂಡು ಕೆಲಸ ಮಾಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರನೇ ಮಧ್ಯೆ ಡಿಸ್ಟರ್ಬೆನ್ಸ್ ಮಾಡೋದು, ಆ್ಯಟಿಟ್ಯೂಡ್ ಆಳುಗಳೆಲ್ಲ ಕ್ರಿಯೇಟ್ ಮಾಡಿ. ಅದಕ್ಕೆ ಸಾಕ್ಷಿ ಇದೆ. ನಾನು ಹೇಳ್ತಿ ಸ್ಟೋರಿ ಬಿಟ್ಟೆ. ಸೊ ಅದೇ ರಾಜಶೇಖರ ಅಂಗಡಿ ಹತ್ರ ಹೋದ್ನೆಲ್ಲ. ರಾಜಶೇಖರ ಅಂಗಡೀಲಿ ಇದ್ದ. ಸಾರಿ ಅದು ಬೈಕ್ ಇತ್ತು, ಅಂಗಡೀಲಿ ಇಲ್ಲ ಅಂತ ಅವರು ಸ್ಟಾಫ್ ಹೇಳಿದ್ರು. ಸೊ ಒಳಗಡೆ ಹೋಗಲಿಲ್ಲ, ಬಂದೇಬಿಟ್ಟೆ. ಅಲ್ಲಿ ನಡೆದಿದ್ದ ಇನ್ಸಿಡೆಂಟ್ ಏನು ಹೈಲೈಟ್ ಮಾಡಬೇಕಾಗಿದೆ ಏನಂದರೆ, ರಾಜಶೇಖರ ಇಲ್ಲದೇ ಇರೋದಲ್ಲ, ರಾಜಶೇಖರನ ಆ್ಯಬ್ಸೆನ್ಸ್ ಅಲ್ಲ. ಆ ಬಿಲ್ಡಿಂಗ್ ಓನರ್ ಇದ್ದಾರಲ್ಲ ಅವನು, ನೀವಲ್ವಾ? ಸೊ ಏನು ಸರ್ ಫುಲ್ಲು ಹೆವಿ ಗೌರವ, ವಿತ್ ಆ್ಯಕ್ಚುಲಿ ಹೆವಿ ಗೌರವ ಕೊಟ್ಟೆ ಮಾತಾಡ್ತಾ ಇದ್ದ. ಬರೋ ಹೋಗೋ ಅಂತ ಏನು ಮಾತಾಡ್ಸಲ್ಲ, ಗೌರವ ಕೊಟ್ಟೆ ಮಾತಾಡ್ಸೋದು. ರಿಮೈಂಡ್ ಮಾಡ್ತಾ ಇರೋದು ಕ್ಯಾಂಪಾ ಕುಡಿ ಅಂತ. ಫ್ಯಾಂಟಾ ಅದು ಆ್ಯಕ್ಚುಲಿ ಕ್ಯಾಂಪಾ ಕುಡಿ ಅಂತ. ಹೋಗಿ ಇದು ಮಾಡುವಂಥ ಏನು ಸರ್ ನೀವು ಗುರುತೇ ಸಿಗಲ್ವಲ್ಲ ಸರ್, ಅಷ್ಟೊಂದು ಬದಲಾಗ್ಬಿಟ್ಟಿದ್ದೀರಾ, ಬದಲಾಗ್ಬಿಟ್ಟಿದ್ದೀರಾ ಅಡ್ಡಿಗೆ ಅಂತ ಹೇಳಿದ್ರು. ಅಂದರೆ ಅವರು ಪಾರ್ಕಲ್ಲಿ ಅಜ್ಜಿ ಮತ್ತು ರಾಜಶೇಖರನ ಅಂಗಡಿ ಓನರು ಇಬ್ಬರು ಹೇಳೋಕ್ಕೆ ಟ್ರೈ ಅಟೆಂಪ್ಟ್ ಮಾಡಿದ್ದೇನು ಅಂದರೆ, ಅಷ್ಟೇ ಅಲ್ಲ, ದೇವಸ್ಥಾನದಲ್ಲಿ ಸುತ್ತಮುತ್ತ ಜನಗಳಿದ್ದಾರಲ್ಲ ಅವರೆಲ್ಲ ಇವತ್ತು ನನ್ನ ಏನೋ ಹೊಸಬಂದು ನೋಡ್ದಂಗೆ ನೋಡ್ತಾಯಿದ್ರು. ಅಥವಾ ಯಾರೋ ಒಬ್ಬ ವ್ಯಕ್ತಿ ಎಕ್ಸಾಂಪಲ್ ವಿಶ್ವರೂಪಂ ಫಿಲಮಲ್ಲಿ ಇವರಿದಾರಲ್ಲ ಕಮಲಾಸನ್ ಕೂಡ್ಲು ಗಿಡ್ಲಿ ಎಲ್ಲ ಬಿಟ್ಕೊಂಡು ಡ್ಯಾನ್ಸ್ ಮಸ್ತಾಗಿ ಕೆಲಸ ಮಾಡ್ತಿದ್ರು. ಅದಾದಮೇಲೆ ನೆಕ್ಸ್ಟ್ ಇದು ಮಾಡ್ಕೊಂಬಿಟ್ರು, ಏನೋ ದಿಢೀರಂತ ಆರ್ಮಿ ಡ್ರೆಸ್ ಬಂದುಬಿಡ್ತಾರೆ ಎಲ್ಲ ಹೇರ್ ಕಟ್ ಎಲ್ಲ ಮಾಡಿಕೊಂಡು. ಸೊ ಅದನ್ನ ಯಾವಾಗ ನೋಡ್ತಾರಲ್ಲ ಎಲ್ಲರೂ, ಅವ್ರ ಹೆಂಡತಿ ಅವ್ರನ್ನ ಬಾಯ್ಬಿಟ್ಕೊಂಡು ನೋಡ್ತಾ ಇರ್ತಾಳಲ್ಲ. ಸೊ ಆ ಥರ ಸೇಮ್ ಆ್ಯಕ್ಚುಲಿ 100% ಅದೇ ಸಿಚುವೇಶನ್ ನಾನು ಇವತ್ತು ಬೆಳಗ್ಗೆಯಿಂದ ಫೇಸ್ ಮಾಡ್ತಾಯಿದ್ದೀನಿ. ಈಗ ನಿಂತೋಯ್ತು. ಯಾವಾಗ ದುರ್ಗಾ ಪರಮೇಶ್ವರಿ ಪ್ರಕಾಶ್ ಹತ್ರ ಸಿಮ್ ತೊಗೊಳ್ದೆ ಬಂದ್ಬಿಟ್ನಲ್ಲ, ಅಂದರೆ ಪ್ರಕಾಶ್ ಹತ್ರ ಹೆಲ್ಪ್ ಕೇಳದೆ ಬಂದ್ಬಿಟ್ನಲ್ಲ, ಸಿಮ್ ತೊಗೊಳ್ದೆ. ಸೊ ಅಲ್ಲಿಂದ ಮುಂದಕ್ಕೆ ನಿಂತೋಯ್ತದು. ಅಲ್ಲಿಂದ ಮುಂದಕ್ಕೆ ಮತ್ತೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಆಯಿತು. ಪೋಲೋ ಅಂದರೆ ಮತ್ತೆ ವಾಪಸ್ ಬಂದಿರ್ಬೇಕು ಅಂತ ಪೋಲೋ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ನೋಡಿ ವಿಸ್ಮಯಿತರಾಗಿ ಆಶ್ಚರ್ಯಚಕಿತವಾಗಿ ನೋಡ್ತಾ ನಿಂತ್ಕೊಳ್ಳೋದು ನಿಲ್ಲಿಸ್ಬಿಟ್ರು. ಇಲ್ಲ ಆ್ಯಕ್ಚುಲಿ ಬೆಳಗ್ಗೆಯಿಂದ ಅದೇ ನಡೀತಾ ಇತ್ತು. ಅದೇ ಪ್ರಕಾಶ್ ಟ್ರಿಪ್ ಕೂಡ ಕಂಟಿನ್ಯೂ ಮಾಡಿದ್ದು. ಪಂಪ್ ಹಾಕೋದ್ನೆಲ್ಲ ನೋಡಿದ್ರೆ ಚಕ್ಕ ಎದ್ದು ಓಡೋಗ್ಬಿಟ್ಟ. ಕರೀಲೇ ಇಲ್ಲ, ಕೈ ಎತ್ತಕ್ಕೆ ಮುಂಚೆ ಅವನೇ ಎದ್ದೇ ಬಿಟ್ಟ ಮೇಲಕ್ಕೆ. ಎದ್ಬಿಟ್ಟು ಚಕ್ಕ ಅಂತ ಓಡ್ಬಿಟ್ಟ ಈಚೆಗೆ. ಈಗ 2ನೇ ಸರಿ ಹೋಗ್ತಿರೋದು, ಅದೇನು ಮಾಡ್ತಾರೆ ಅನ್ನೋದು ನೋಡೋಣ. ಗಾಡಿ ನಂಬರ್ ಪ್ಲೇಟ್ ಇಲ್ಲ, ಹೋಗೇ ಬರ್ತಾ ಇದೆ, ಕಾಣಿಸ್ತಿದೆ. ಬಜಾಜ್ ಚೇತಕ್ ಗಾಡಿ. ಅವರವ್ವ ಎಷ್ಟು ಜನ ಕೊಟ್ಟು ಸೋಳ ಮಗ, ಹೆವಿ ಸ್ಮೋಕ್ ಬರು. ತಿಕ್ಕ ಮುಚ್ಕೊಂಡು ಹೋಗ್ತಾನೂ ಇರಲಿಲ್ಲ. ಈ ಸ್ಪಾಟಲ್ಲಿ ಬಂದು ನಿಂತ್ಕೊಬಿಟ್ಟು ಆ ಕಡೆ ಹೋಗಿ ನೋಡ್ತಾನೆ, ಈ ಕಡೆ ನೋಡ್ತಾನೆ, ಗಾಡಿನೇ ತೆಗಿತಾ ಇಲ್ಲ. ಖಾಲಿ ಇದ್ರು ರೋಡ್ ಐತಲ್ಲ, ಬಡ್ಡಿ ಮಗ ಹೊಗೆ ಬಿಡ್ತು ನಿಂತ್ಕೊಂಡಿದ್ದ ಸುಳೆ ಮಗ. ಇಲ್ಲೇ ಆ್ಯಕ್ಚುಲಿ ಈ ಸ್ಪಾಟಲ್ಲೇ ಜರ್ಕು ಮಾಡ್ಕೊಂಡಿದ್ರು. ಅಂದರೆ ನಾನು ಆ್ಯಕ್ಚುಲಿ ನನ್ನ ಮೇಲೆ ಅಲ್ಲೇ ಮಾಡಿದ್ರಲ್ಲ, ಅಲ್ಲೇ ಮಾಡಿದಾಗ ನಾನು ಬಂದು ಇಲ್ಲಿ ನಿಂತ್ಕೊಂಡಿದ್ದೆ. ಇದು ಮಂಜುಳಾ ಬಾಲಂಗೋಚಿ ಮತ್ತು ಚರಣ ಇದೇ ಗಾಡಿ ಓಡಿಸ್ತಾ ಇದ್ದಿದ್ದು ಅವಾಗ. ಇವಾಗೇನೋ ಪಲ್ಸರ್ RS 200ದು ಫೋಟೋ ಹೊಡೆದು ಅಪ್ಲೋಡ್ ಮಾಡ್ಕೊಂಡೆ DPಯಲ್ಲಿ. ಅದೇನು ಕತೆ ಗೊತ್ತಿಲ್ಲ. ಇದು ಪ್ರಕಾಶ್ ಬಾಲಂಗೋಚಿ, ಇದು ಆ ಕಡೆ ಇರಲಿ. ಅದೇ ಇದೇ ಸ್ಪಾಟಲ್ಲಿ ಬಂದು ಕುತ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಹೆವಿ ಟಯರ್ಡ್ ಆಗ್ತಿತ್ತು ಅವತ್ತು ನನಗೆ. ಆಲ್ರೆಡಿ ಹೇಳಿದ್ದೀನಿ ಎಷ್ಟೊಂದು ವೀಡಿಯೋಸಲ್ಲಿ, ಹೆವಿ ಎಷ್ಟು ಮಟ್ಟಿಗೆ ಟಯರ್ಡ್ ಆಗ್ತಿತ್ತು ಅಂದರೆ, ಊಟ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ಟಯರ್ಡ್ ಆಗೋ ಸ್ಟಾರ್ಟ್ ಆಯಿತು. ಉದ್ದಕ್ಕೂ ನೀರು ಕುಡ್ಕೊಂಬಂದಿದ್ದೀನಿ ನಾನು. ಹೊಟ್ಟೆ ಊದ್ಕೊಂಬಿಡಾಯ್ತು ನನಗೆ. ಹಂಗೂ ನೀರು ಕುಡ್ಕೊಂಡೆ ಬಂದಿದ್ದೀನಿ. ಸುಮ್ಮನೆ 4ರಿಂದ 5 ಕಡೆ ಕುತ್ಕೊಂಡು ರೆಸ್ಟ್ ತೊಗೊಂಡು ಬರ್ತಾಯಿದ್ದೆ. ಜೊತೆಗೆ ಸಿಕ್ಕಾಪಟ್ಟೆ ನೀರು ಕುಡ್ದಿದ್ದಲ್ಲ ನಾನು. ಸೊ ಟಾಯ್ಲೆಟ್ಗೆ ಹೋಗ್ಬೇಕಂತ ಅನ್ನಿಸ್ತು. ಸೊ ಅವಾಗ ಟಾಯ್ಲೆಟ್ಗೆ ಹೋಗೇ ಬಿಡೋಣ ಅಂತ ಅಂದ್ಬಿಟ್ಟು
ಅಲ್ಲಿಗೆ ಇದು ಯಾವುದು ಅಕ್ಷಯ ಪಾತ್ರ ಇದೆಯಲ್ಲ, ಸೊ ಅಲ್ಲಿ ಮುಂದೆ ಏರಿಯಾ ಜಾಗ ಖಾಲಿ ಇದೆಯಲ್ಲ, ಅಲ್ಲೇ ಟಾಯ್ಲೆಟ್ಗೆ ಹೋಗ್ತಾಯಿದ್ದೆ ಅವಾಗ. ಸೊ ಅಲ್ಲೇ ಹೋಗ್ಬಿಡೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾಯಿದ್ದೆ. ಆ ಸ್ಪಾಟ್ಗೆ ಅಲ್ಲಿ ಬಂದು ಅಟಕಾಯಿಸ್ಕೊಂಡ್ರು ಬಡ್ಡಿ ಮಕ್ಕಳು ಆ್ಯಕ್ಚುಲಿ. ಅದಾದಮೇಲೆ ಪುನಃ ಅಲ್ಲೇ ಆದಮೇಲೆ ನಾವು ಪ್ರಕಾಶ್ ಹತ್ರ ಹೋಗಲಿಲ್ಲ. ಅವ್ರ ಎಸ್ಟಿಮೇಷನ್ ಪ್ರಕಾರ ಪ್ರಕಾಶ್ ಹತ್ರ ಹೋಗ್ತಾನೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಅಂತ ಅವ್ರ ಎಸ್ಟಿಮೇಷನ್ ಇತ್ತು. ಮೊಬೈಲಲ್ಲಿ ಕರೆನ್ಸಿ ಇದ್ದರೂ ಕೂಡ ನಾನು ಪೊಲೀಸರಿಗೂ ಫೋನ್ ಮಾಡಲಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಲಿಲ್ಲ, ಪ್ರಕಾಶ್ ಹತ್ರನೂ ಹೋಗಲಿಲ್ಲ. ನಾನು ಟಾರ್ಗೆಟ್ ಇದ್ದಿದ್ದು ಅವನತಿ, ಇದು ಪ್ರಕಾಶ್ ಟಾಟಾ ಹೇಳ್ತೀವಿ ಇಲ್ಲೇ ಮುಂದೆ ಹೋಗ್ತಾ. ಸೊ ಅದೇ ನನ್ನ ಟಾರ್ಗೆಟ್ ಇದ್ದಿದ್ದು ಅವನತಿ. ಇದು ಅದೇ ಹೇಳ್ತಾ ಇದ್ದೆ, ಎಲ್ಲಿ ಕಟ್ಟಾಯ್ತೋ ಗೊತ್ತಿಲ್ಲ, ವಿಡಿಯೋ ಕಟ್ಟಾಗಿತ್ತು. ಸೊ ಅವತ್ತು ಅದೇ ಸುಮಾರು ಕಡೆ 4-5 ಕಡೆ ಕುತ್ಕೊಂಡು ರೆಸ್ಟ್ ತೊಗೊಂಡು ಬಂದಿದ್ದೆ. ಜೊತೆಗೆ ಉದ್ದಕ್ಕೂ ನೀರು ಕುಡ್ಕೊಂಡ್ಬಂದಿದ್ದೆ, ಹೆವಿ ಟೈರ್ಡ್ ಆಗ್ತಿದ್ದರಿಂದ. ಸೊ ಯೂರಿನ್ ಪಾಸ್ ಮಾಡೋಕ್ಕೆ ಅರ್ಜೆಂಟ್ ಆಗೋಯಿತು. ಅಷ್ಟೊಂದು ಅರ್ಜೆಂಟ್ ಆಗೋರು ಯಾಕೆ ತಡ್ಕೊಂಡಿದೆ ಅಂದರೆ, ಅಮೆಝಾನ್ ಅವರು ಡೆಲಿವರಿ ಕೊಡಬೇಕಾಗಿತ್ತು, ಪ್ರಾಡಕ್ಟ್ ಡೆಲಿವರಿ. ಬ್ಯಾಗ್ ಮತ್ತು ಇನ್ನೊಂದು ಪ್ರಾಡಕ್ಟ್ ಏನೋ ಇತ್ತು, ನಾಟ್ ಶ್ಯೂರ್ ಅದೇನು ಇಯರ್ಫೋನ್ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಇಯರ್ಫೋನ್ ಅಥವಾ ಚಾರ್ಜರಲ್ಲ, ಇಯರ್ಫೋನೇ. ಯಾಕಂದರೆ ಮೊಬೈಲ್ ಚಾರ್ಜ್ ಮಾಡ್ಕೊಂಡಿದ್ದ. ಏನೋ ಒಟ್ಟಲ್ಲಿ ಚಾರ್ಜರ, ಇಯರ್ಫೋನ್ ಮತ್ತು ಬ್ಯಾಗ್ 3ರಲ್ಲಿ 2 ಒಟ್ಟಲ್ಲಿ ಬುಕ್ ಮಾಡಿದ್ದೆ. ಮತ್ತು 2 ಸೇರಿ 3 ಒಟ್ಟಲ್ಲೇ ಇಟ್ಕೊಳ್ಳಪ್ಪ ಬುಕ್ ಮಾಡಿದೆ. ಏನೋ ಅಮೆಝಾನ್ ಪ್ರಾಡಕ್ಟ್ ಬರ್ತಿದೆ, ಬ್ಯಾಗ್ ಒಂದೇ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಬ್ಯಾಗ್ ಐ ಆಮ್ ಶ್ಯೂರ್ ಅಬೌಟ್ ಇಟ್. ಡೆಲಿವರಿ ತೊಗೊಳ್ಬೇಕಿತ್ತಲ್ಲ. ಸೊ ಅವ್ನು ಮಾಡ್ತಾರೆ ಅಮೆಝಾನ್ ಅವರು, ಒಂದು ಫೋನ್ ಮಾಡ್ತಾರೆ, ರಿಸೀವ್ ಮಾಡಲಿಲ್ಲ, ಕಾಲ್ ಕಟ್ ಮಾಡ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತಾರೆ. ಅದು ಮತ್ತೆ ವಾಪಸ್ ಹೋಗ್ಬಿಟ್ರೆ ಮತ್ತೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ 2 ದಿವಸ 3 ದಿವಸ ಮತ್ತೆ ವೆಯ್ಟ್ ಮಾಡಬೇಕು. ಕೇಳಿ ಹೋಮ್ಲೆಸ್ ನಾನು. ಸೊ ಅವ್ರನ್ನ ಟ್ರ್ಯಾಕ್ ಮಾಡಿ ಆ ಪ್ರಾಡಕ್ಟ್ನ ಡೆಲಿವರಿ ತೊಗೊಳ್ಳೋವರೆಗೆ ಹೆಣ ಬಿದ್ದೋಗುತ್ತೆ. ಅದಕ್ಕೋಸ್ಕರ ಅವ್ನು ಬಂದುಬಿಡಲಿ, ಪ್ರಾಡಕ್ಟ್ ಈಸ್ಕೊಂಬಿಡ್ದ, ಡೆಲಿವರಿ ತೊಗೊಂಡು ಆಮೇಲೆ ಹೋಗಿ ಎಲ್ಲ ಟಾಯ್ಲೆಟ್ ಮಾಡೋದಾಯ್ತು ಅಂದ್ಕೊಂಡು ನಾನು ಅರ್ಜೆಂಟ್ ಆದರೂ ತಡ್ಕೊಂಡು ಕುಂತಿದ್ದೆ. ನನ್ನ ದುರದೃಷ್ಟಕ್ಕೆ ಬಡ್ಡಿ ಮಕ್ಕಳು ಅದೇ ಟೈಮ್ಗೆ ಬಂದುಬಿಟ್ರು. ಕೈ ಮುಗಿದು ಕೇಳ್ಕೊಂಡು ಅವ್ನು ನಮ್ಮನ್ನು ಬಿಡು ಅಂತ. ಹಂಗೂ ಸುಳ್ಳ ಮಕ್ಕಳು ಹೊಡೆದ್ರು. ಅದು ಟಾರ್ಗೆಟ್ ಮಾಡಿ ಕರೆಕ್ಟಾಗಿ ಹೊಟ್ಟೊಟ್ಟೆಗೆ ಹೊಡಿತಾಯಿದ್ರು, ಕಿಡ್ನಿಗೆ ಹೊಡಿತಾಯಿದ್ರು, ಹೊಟ್ಟೊಟ್ಟೆಗೆ ಟಾರ್ಗೆಟ್ ಬೇಕಾ ಇಶ್ಯೂ. ಅದು ಏನು ಯೂರಿನ್ ಮಾಡ್ಕೊಳ್ಳಿ ಅಂತಲೇ ಹೊಡೆದಿರೋದು ಆ್ಯಕ್ಚುಲಿ. ಅವ್ರಿಗೆ ಹೊಟ್ಟೆ ಹೊಡೆದಿದ್ದು ಉದ್ದೇಶನೇ ಅದು ಅಲ್ಲಿಗೆ. ಯಾಕಂದ್ರೆ ನೀರು ಕುಡ್ದಿದ್ದು ನೋಡಿದ್ರಲ್ಲ ಅವರು, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿತ್ತು ನನಗೆ. ಉದ್ದಕ್ಕೂ ನೀರು ಕುಡ್ಕೊಂಬಂದಿದ್ದೆ, ಉದ್ದಕ್ಕೂ ಕುತ್ಕೊಂಡ್ಬಂದಿದ್ದೆ. ಒಂದು 4-5 ಕಡೆ ಕುತ್ಕೊಂಡಿದ್ದೆ, ಉದ್ದಕ್ಕೂ 3-4 ಕಡೆ ನೀರು ಕುಡಿದಿದ್ದೆ, ಹೊಟ್ಟೆ ತುಂಬ ನೀರು ಕುಡಿದಿದ್ದೆ. ಸೊ ಈ ಅರ್ಜೆಂಟ್ ಯೂರಿನ್ ಹೋಗ್ಬೇಕಾಗ್ಬತ್ತು. ಯೂರಿನ್ ಹೋಗೋಕ್ಕಿಂತ ಮುಂಚೆ ಹಿಡ್ಕೊಂಡು ಅಲ್ಲೇ ಮಾಡಿ ಹೊಟ್ಟೆಗೆ ಹೊಡೆದ್ರು ಬಡ್ಡಿ ಮಕ್ಕಳು. ಅದನ್ನೇ ಆ್ಯಕ್ಚುಲಿ ಅದು ಅಡ್ಡಿಡು ಕ್ರಿಯೇಟ್ ಮಾಡಿದವರು. ಬಿಡ್ಬಿಡ್ತಿದ್ದ ನನಗೆ ಹುಚ್ಚ ಹಿಡ್ಕೊಳ್ಳೋಂಗೆ ಹೊಡೆದಾರ ನನ್ನ ಮಕ್ಕಳಿಗೆ. ಹಿಂದುಗಡೆಯಿಂದ ಮುಂದುಗಡೆಯಿಂದ ಎಲ್ಲ ಮೇಲ್ಗಡೆಯಿಂದ ಎಲ್ಲ ಕಡೆಯಿಂದಲೂ ಬರಬೇಕು. ಅದು ಬರೀ 1-2 ಅಲ್ಲ, ಕೆಂಪು ಕಲರ್ದು ಬರಬೇಕು. 6 ರೇಂಜ್ ಹೊಡಿತೀನಿ ಬಡ್ಡಿ ಮಕ್ಕಳು. ನನ್ನ ಮೇಲೆ ಹಲ್ಲೆ ಮಾಡಿದೆ ಅವ್ರಿಗೆ ಎಲ್ರಿಗೂ ದಾಗತಿ ಮಾಡೋದು ನಾನು. ಆ ಬಡ್ಡಿ ಮಕ್ಕಳನ್ನ ಕತ್ತರಿಸಿ ಬೀದಿ ನಾಯಿಗಳಿಗೆ ಬಿರಿಯಾನಿ ಮಾಡೋಕ್ಕೆ ಆಗ್ತಿದೆ. ಎಲ್ಲಿ ಬರ್ತಾವನವ, ಯಾವ ಲೈನಲ್ಲಿ ಹೋಗ್ತಾನವನು. ಇವತ್ತೇ ಫಸ್ಟ್ ಕಾಣಿಸ್ಕೋತಾ ಇರೋದು ನಾನು. ಇವತ್ತೇ ಲೈಫ್ಗೆ ಬಂದು ನೋಡ್ತಾ ಇರೋದು. ಹೇಳ್ಬೇಕಂದ್ರೆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ನನಗೆ. ಬರೀ ಸಾಗರ್ ಎಂಟರ್ಪ್ರೈಸಸ್ ಅಷ್ಟೇ ಗೊತ್ತಿದ್ದಿದ್ದು. ಆ ಕಾರ್ ಅವನದೇ ಇರ್ಬೋದು ಅಂತ ಗೆಸ್ ಮಾಡಿದ್ದೆ. ಈಗಲೂ ನಾಟ್ ಶ್ಯೂರ್ ಅದೇ ವ್ಯಕ್ತಿನ ಏನೋ ನನಗೆ ಗೊತ್ತಿಲ್ಲ. ಅಲ್ಲಿ ಕಾರ್ ನಿಲ್ಲಿಸ್ಕೊಂಡು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು ನೋಡಿದ್ರೆ ಅದೇ ವ್ಯಕ್ತಿ ಮೈಸೂರು ಓನರ್ ಇರಬೇಕು. ಸೆಕೆಂಡ್ ಟೈಮ್ ಪ್ರಕಾಶ್ ನೋಡೋಕೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ನಡ್ಕೊಂಡೇ ಬಂದ್ಬಿಟ್ಟೆ ಆ ಕಡೆಯಿಂದ. ನೀರು ಕುಡಿಬೇಕು ಅಂದ್ಕೊಂಡೆ. ನೀರು ಎಲ್ಲೂ ಕುಡಿಯೋಕ್ಕಾಗಲಿಲ್ಲ. ಅವ್ರಿಗೆ ಐಶ್ವರ್ಯ ಬಲ್ಲಂಗುಚ್ಚಿ, ಐಶ್ವರ್ಯ ಡ್ರೆಸ್ ಕೊಡು ಈಗ HG 8903. ಅವನೇ ಫಾಸ್ಟಾಗಿ ಬರಲಿಲ್ಲ, ಸ್ಲೋಗಿ ಬಂದ. ಅದೇ ಮಾಡಿದ ತಪ್ಪು. ಅವ್ರು ಸ್ಲೋವಾಗಿ ಬರ್ತಾನೆ ಅಲ್ಲಾಡಿಸ್ಕೊಂಡು. ಅವ್ನು ಸ್ಲೋವಾಗಿ ಅಲ್ಲಾಡಿಸ್ಕೊಂಡು ಬಂದರೆ ಹಿಂದ್ಗಡೆಯಿಂದ ಯಾರು ಬಂದು ಹೊಡ್ಕೊಂಡು ಹಿಂಗೆ ಹೊಡಿತಾರೆ ಅಥವಾ ಮುಗಿತಾರೆ. ಕ್ಯಾಕರಿಸ್ತೀವಿ ನಿಲ್ಲಿಸ್ ರೈ ಕೈಯ ಗಾಡಿನ ಹೆಂಗೆ ಅಂತ ನನಗೆ ಬೈತಾರೆ. ಆ ಥರ ಹೋಗಿ ಗಾಡಿ ನಂಬರ್ ನೋಡ್ಕೊಳ್ಳಿಲ್ಲ ಗುರು, ಯಾವ ರೇಂಜಲ್ಲಿ ಹೋಗ್ತಾಯಿತ್ತು. ಏನೋ ಸೆಕೆಂಡ್ಸ್ ಅಂತ. ಇಲ್ಲಿ ಮಹೇಶನ ಬಲ್ಲಂಗುಚಿಗಳು ಆ್ಯಕ್ಟಿವ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅಂತ ಇದ್ದಾರೆ. ಕಿಶೋರರು ಪ್ಲಸ್ ಮಹೇಶನ ಬಲ್ಲಂಗುಚಿಗಳು ಎರಡೂ ಇದರೊಳಗೆ ಇರೋ ಸಿಗಾಕೊಂಡು ತೋರಿಸ್ತಾರೆ ಗುರು. ಊರು ಸಿಗಾಬಿಟ್ಟ. ಈ ಸ್ಕೂಲಿದೆ, ಆ ಸ್ಕೂಲ್ ಇದೆಯಲ್ಲ ಆ ಕಡೆ ಕಾಂಪೌಂಡ್ ಬಿಗಿನಿಂಗಿಂದ ಹಿಡಿದು ಈ ಕಡೆ ಅಲ್ಲಿ ಚಿರುಬುರಿ ಮಾರೋದು ಕಾರ್ನರ್ ಇದೆ ಅಂಗಡಿ.
ಅಲ್ಲಿವರೆಗೂ ಹುಡುಗರು ಸಿಗ್ತವೆ. ಅಲ್ಲಿ ಆ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಹೆವಿ ಚಿಕ್ಕ ತೋರಿಸ್ತವೆ. ಹೆವಿ ಟೈಮ್ ಇಷ್ಟೊತ್ತಾಗಿದೆ, 4 ಗಂಟೆ ಮೇಲಾಗಿದೆ, ನನಗೆ ಗೊತ್ತಿಲ್ಲ, ನೋಡಬೇಕು. ಹೆವಿ ಚಿಕ್ಕ ತೋರಿಸ್ತವೆ ಬಡಕ್ಲೆ. ಅದೇನು ಗೊತ್ತಾ ಹುಡುಗಿ, ಗೆಸ್ ಮಾಡಿ ನೋಡೋಣ. JC 4907 ಗಾಡಿ ಅದು. ಏನು ಹೇಳಿದ್ರೆ ಹುಡುಗಿ ಹೆಂಗೆ ಅಲ್ಲಾಡ್ಸ್ಕೊಡೋಗಿದ್ದು. ಅನಿಯನ್, ಆ್ಯಕ್ಚುಲಿ ಬ್ರೌನ್ ಟಿವಿಗೆ ಅನಿಯನ್ ಅಂತ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೀನಿ. ಅನಿಯನ್ ಅಂದರೆ ಅನಿಯನ್ ಮೂವಿ ಇದೆ ವಿಕ್ರಮ್ದು. ಸೊ ಅದೇ ಪ್ರಾಜೆಕ್ಟಲ್ಲಿ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಆ ಮೂವಿಯಲ್ಲಿ ಹಿಂಗೆ ಮುಂದೆ ಜುಟ್ಟು ಬಿಟ್ಕೊಂಡು ಅಲ್ಲಾಡಿಸ್ತಾನೆ ಇರೋ ಪೂಜಾರಿ ಆಗಿದ್ದಾಗ ಜುಟ್ಟು ಕಟ್ಕೊಂಡಿರ್ತಾನೆ ಹಿಂದಕ್ಕೆ. ಸೊ ಇದು ಆನಿಯನ್ ಆಗ್ತಾನಲ್ಲ ಅವಾಗ, ಅಲ್ಲ ರೆಮೋ ಇಲ್ಲ ರೆಮೋ ಅಲ್ಲ, ಆನಿಯನ್ ಆದಾಗಲ ಕೂದಲನ್ನ ಮುಂದೆ ಬಿಟ್ಕೊಂಡಿರ್ತಾನೆ. ಮುಂದೆ ಬಿಟ್ಕೊಂಡು ಕೂದಲಲ್ಲಿ ಆಡಿಸ್ತಾ ಇರ್ತಾನೆ. ಸೊ ಅದನ್ನು ಕ್ಯಾಮ್ರಾ ಆ ಥರ ಕವರ್ ಮಾಡಿದ್ದಾರೆ. ಅದನ್ನು ಹುಡುಗಿ ಗಳ್ಳಾಡಿಸ್ಕೊಂಡು ತೋರಿಸ್ತಾ ಇರೋದು. ಅಂದರೆ ಕಡಿಮೆ ಇದೆ ಕೂದಲು ನಿಂತಲ್ಲಿ, ಕೂದಲೆಲ್ಲ ಉದುರಿಸ್ಬಿಟ್ಟಿದ್ದೀವಿ ಅಂತ ಆಡ್ಕೊತಿರೋದು. ಅದು ಹೇಳಿಲ್ವಾ, ಆ ರೋಡಿಂದ ಈ ರೋಡ್ವರೆಗೆ, ಆ ಕಾರ್ನರಿಂದ ಈ ಕಾರ್ನರ್ವರೆಗೂ ಸಿಕ್ಕಾಪಟ್ಟೆ ಹುಡುಗರು ಸಿಗ್ತವೆ. ಹೆವಿ ತಿಕ್ಕಾಕೊಪ್ಪು ತೋರಿಸ್ತವೆ ಅಂತ. ಅದು ಆ ಹುಡುಗಿ ಆಯಿತಾ. ಇಲ್ಲಿ 3 ಜನ ಅವರು ನೈಟ್ ಪೊಸಿಷನ್. ವೈಚರ ಬಾಲಗುಚ್ಚಿ ಮತ್ತು ಕಿಶೋರ್ ಅವ್ರು ಆಡ್ಕೊ ಗೊತ್ತಿರೋ ಆಟ, ಗೊತ್ತಿರೋ ರೋಡು ನೋಡೋದ್ರೆ ನಾನೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಆಟೋಮೆಟಿಕ್ಕಾಗಿ ಎಲ್ಲ ಗೊತ್ತಾಗೋಗುತ್ತೆ. ಮನಿ ಅವ್ರು ಗೊತ್ತಾ, VK ಹಾಸ್ಪಿಟ್ಲ್ ಅದನ್ನು ತೊಗೊಂಡೋಗಿ ಹಾಕಿದ್ನಲ್ಲ, ಆ VK ಹಾಸ್ಪಿಟ್ಲ್ ಓನರ್ ಮನು ಅಂತ. ಜೊತೆಗೆ ಬೆನ್ನೂರಲ್ಲಿ ಮನು ಅಂತ ಒಬ್ಬ ಹುಡುಗ ಇದ್ದಾನೆ. ಅವನು ಬುಡ್ಡಿ ಮಂಜಿ ಅಂತ ಕವರ್ ಮಾಡಿದ್ದೀನಿ ಒಬ್ಬ ವ್ಯಕ್ತಿನ. ಸೆಪ್ಟೆಂಬರ್ 2022 ನನ್ನ ಮೇಲೆ ಹಲ್ಲೆ ಮಾಡ್ತಾರಲ್ಲ ಬೆನ್ನೂರಲ್ಲಿ. ಸೊ ಮಾರ್ಕೆಟಿಂಗ್ ಬ್ಯಾಚ್ ಫಾರ್ಮುಲಾದಲ್ಲಿ ವೀಡಿಯೋಸ್ ಕವರ್ ಮಾಡಿದ್ದೀನಲ್ಲ, ರೋಡ್ ಪುಟ್ಸ್ವಾಮಿ ಹೌಸ್ ಅಂತ. ಸೊ ಅಲ್ಲಿ ಬುಡ್ಡಿ ಮಂಜಿ ಅಂತ ಒಬ್ಬರು ಕಾಣಿಸ್ಕೊಳ್ತಾರೆ. ಅವ್ರ ಹೆಸರು ಮಂಜುಳಾ ಅಂತ. ಬುಡ್ಡಿ ಮಂಜಿ ಅನ್ನೋದು ಅವ್ರ ಅಡ್ಡ ಹೆಸರು. ಸೊ ಆಟೋ 8848 D ಇದೆಯಾ, D8848 KZ ಕಡೆ ರಾಂಗ್ ಮೇಲೆ ಬಂದು ಎಷ್ಟು ಚೆಂದ ನಿಲ್ಲಿಸ್ತಾನೆ ಅವನ ಲೆಕ್ಕ ಹಾಕಿ. ಎಷ್ಟು ಹೇಳ್ದು ಮಾತಿಗೆ ಕರೆಕ್ಟಾಗಿ ರೆಕಾರ್ಡ್ ಆಗಿದೆ ಎಲ್ಲ. ಎರಡು ಟೀಮ್ ಹುಡುಗರು ಆಡ್ಕೊಂಡು ಹೋಗಿದ್ದು. ಮತ್ತು ಇವನು ಗಾಡಿ ರಾಗ್ವೇಲ್ ಗಾಡಿ ತಂದಿರ್ತಿದ್ದು. ಗೊತ್ತಿಲ್ಲ, ಸ್ಕೂಲ್ ಹೆಸರು ಮರ್ತೋಗಿದ್ದೀವಿ, ಓದಿಲ್ಲ ಅವರು. ಇಲ್ಲ ಓದಿದ್ದೀರಿ, ಮರ್ತೋಗಿದ್ದೀನಿ. ಓದಬೇಕು. ಯಾರು ನೆಟ್ವರ್ಕ್ದು ಯಾಕೆ ತಿಗಾಕೊಪ್ಪು ತೋರಿಸ್ತಾ ಹುಡುಗರು ನೋಡಬೇಕು. ಈ ಸ್ಪಾಟಲ್ಲಿ ಚೂರ್ಬರಿ ಅಂಗಡಿ ರೆಡಿ ಮಾಡ್ತಾಯಿದ್ದಲ್ಲ ಒಬ್ಬ ವ್ಯಕ್ತಿ. ಇಲ್ಲಿ ಒಂದು ಸರಿ ಕುತ್ಕೊಂಡಿದ್ದೆ, ನಡ್ಕೊಂಡು ಬಂದಲ್ಲ. ಪ್ರಕಾಶ್ನ ವೇಟ್ ಮಾಡೋಕ್ಕೋಸ್ಕರ ಇಲ್ಲಿ ಜಾಗ ಖಾಲಿ ಇದೆ. ಅಲ್ಲಿ ಸ್ವಲ್ಪ ಏನು ಕಟ್ಟೆ ಇದೆ, ಅಲ್ಲಿ ಹಿಂದ್ಗಡೆ ಚೂರ್ಬರಿ ಅಂಗಡಿಯಿಂದ ಕಟ್ಟೆ ಕಾಣ್ತಾ ಇದೆ. ಆ ಕಟ್ಟೆ ಹತ್ರ ಕುತ್ಕೊಂಡಿದ್ದೆ. ಆವಾಗ BR03AE9328 ತಪ್ಪೋದಿದೆ. ವಿಡಿಯೋ ರೆಕಾರ್ಡ್ ಆಗಿರುತ್ತೆ ಬಿಡಿ. ಅವನು ಎಷ್ಟು ಲಾಂಗ್ ಕಟ್ ಮಾಡ್ದ ಅಂತ ಗೊತ್ತಾಗುತ್ತೆ. ಕವರ್ ಆಗಿತ್ತು, ವಿಡಿಯೋ ಕವರ್ ಆಗಿದೆ ಲಾಂಗ್. JC 7107 K09. ಅದು ಆ್ಯಕ್ಚುಲಿ ಯಾರು ಗೊತ್ತಾ, ಇದರಲ್ಲಿ ಒಬ್ಬ ಯಾವುದರಲ್ಲಿ ರಿವರ್ ಕಪಿಲಾರಲ್ಲಿ ರಿವರಲ್ಲಿ ಒಬ್ಬ ಬುಂಡ ಓಡಾಡ್ತಾನೆ ಅಂದ್ಬಿಟ್ಟು TVS ಒಂದು ಕವರ್ ಮಾಡಿದ್ದಿಲ್ಲ, ವೀಡಿಯೋ ಕವರ್ ಮಾಡಿದಿಲ್ಲ, ಅದೇ ಸ್ಟೋರಿ ಅದು. ಅವನ ಬಲಂಗುಚ್ಚಿ ಅದು. ಇವನು ಅಷ್ಟೇ 9JY6029. ಏನು ಮಾಡ್ತಾನೆ ಅಂದರೆ ಗಾಡಿ ರಿವರ್ಸ್ ತೆಗೆದ ನೆಪದಲ್ಲಿ ಟಚ್ ಮಾಡೋದು. ಓಕೆ, 09 MB 2044 ಗಾಡಿ. ಟೆಸ್ಟರ್ ಏನು ಅದು ಅಂದರೆ ಇವೊಂದು ಇದು ದುರ್ಗಾಪುರ ದಸರಾದ ಮಂಜು ಟೆಸ್ಟರ್ ಓಡಿಸೋದು. ಆ್ಯಕ್ಚುಲಿ ಹೊಗೆ ಬಿಡ್ತಾ ಇತ್ತಲ್ಲ, ಅದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಯ್ತು ಅಂದರೆ ಇಲ್ಲಿಗೆ ಎಂಡ್ ಅಂತ ಅರ್ಥ. ಮುಗಿದು ಬರೋದಿಲ್ಲ ಅಂತ ಹೇಳ್ತಾ ಇರೋದು. ಯಾಕೆ ಅಂದರೆ ನಮ್ಮ ಮುಂದೆ ಪ್ರಕಾಶ್ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೆ ಅಲ್ಲ, ಅದಕ್ಕೆ.
ಹೋಗ್ಬೇಕಾ? ಆಗಲೇ ಬಂದಿದ್ದೆ ಕೂಗಿ ಅಂತ. ನಾನು ಹೋಗಿಲ್ಲ, ಕೂಗಿ ಅಂತ ಹೇಳಿದ್ದೀನಿ, ನೋಡೋದ. ಶೈನ್ HJ2470 ಶೈನ್ ಮಾಡುವಂಥ ಹೇಳಿದ ಪಾಸಿಟಿವ್ ಆಗಿದೆ ಅಂತ. ಈಗ ಆಲ್ರೆಡಿ ಇಲ್ಲಿಗೆ ಕಟ್ಟಾಗಿತ್ತು, ಇಲ್ಲಿಂದ ಮುಂದಕ್ಕೆ ಉಲ್ಟಾಗಿತ್ತು. ಈಗ ಮತ್ತೆ ಸೀದಾ ಮಾಡ್ತಾರೆ. ಪ್ರಕಾಶ್ ಹೆಲ್ಪು, ನನ್ನ ಹತ್ರ 200 ರುಪೀಸ್ ಇದೆ, ನನಗೆ 250 ರುಪೀಸ್ ಬೇಕು, ಓಕೆನಾ? ನನಗೆ 100 ರುಪೀಸ್ ಕೊಡ್ತೀನಿ, ನನಗೆ ಒಂದು ಮೊಬೈಲ್ ರೀಚಾರ್ಜ್ ಮಾಡಿಕೊಡಿ, ಯಾವುದಾದ್ರೂ ಪರವಾಗಿಲ್ಲ. ಒಂದು ರೀಚಾರ್ಜ್ ಮಾಡಿಕೊಡಿ. ನನಗೆ ಸಿಮ್ ತೊಗೊಳಕ್ಕೆ ರೀಚಾರ್ಜ್ ಇಲ್ಲ ಅಂದ್ಬಿಟ್ಟು ಸಿಮ್ ಕೊಡ್ತಲ್ಲ ಬಿಡಿ ಮಕ್ಕಳು. ನನ್ನ ಹತ್ರ 250 ರುಪೀಸ್ ಬೇಕದಕ್ಕೆ, ಓಕೆನಾ? ನಾನು 100 ರುಪೀಸ್ ಕೊಡ್ತೀನಿ ಈಗ. ನಿಮ್ಮ ಮಿಕ್ಕಿದ್ದು 150, 155, 160 ಎಷ್ಟೋ ಸಮಥಿಂಗ್ ಇದೆ. ಒಂದು ಪ್ಯಾಕೇಜ್ ಆ್ಯಕ್ಟಿವೇಟ್ ಮಾಡಿಕೊಡಿ. ಒಂದು 516 ಆ್ಯಕ್ಚುಲಿ ಗ್ರೇ ಕಲರ್ ಇನೋವಾ ಕಾರ್ ಅದು. ಅವ್ನು ನಮ್ಮನ್ನು ತುಳ್ನಾಕೆ ಸುಳೆ ಮಗ ಈ ಕಡೆಯಿಂದ ಬಂದವನು ತಿರ್ಗಾ ಮುಚ್ಕೊಂಡು ಬತ್ತಿ ಸ್ಪೀಡಲ್ಲೇ ಹೋಗಲಿಲ್ಲ. ಗಾಡಿ ಏನು ಸ್ಲೋ ಮಾಡಿಕೊಂಡು ಮುಂದೆ, ಅಂದರೆ ನನ್ನ ಮುಂದೆ ಪಾಸಾಗಿ ಹೋಗೋಬಿಡೋದಿಲ್ಲ, ಅವನು ಮುಂದೆ ನನಗಿಂತ ಮುಂದೆ ಅವನು ಪಾಸ್ ಆಗೋದಿಲ್ಲ. ಜಾಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅಂದರೆ ನಾನು ತೊಗೊಬಂದು ನಾನು ಗಾಡಿ ಗುದಿಬೇಕು ಆ ಥರ ಕ್ರಿಯೇಟ್ ಮಾಡ್ಕೊಳ್ತಾರೆ. ಜೊತೆಗೆ ಅವ್ನು ಜೊತೆಲಿ ಬರ್ತಿದ್ದಲ್ಲ ವೆಹಿಕಲ್ಗಳು, ಅವರು ಸುತ್ತಮುತ್ತ ಎಲ್ಲ ಬ್ಲಾಕ್ ಮಾಡ್ಕೊಂಡಿದ್ರು ಬಡಿ ಮಕ್ಕಳು. ಯಾವ ಕಡೆಯಿಂದಾದ್ರೂ ಸರಿ, ಒಟ್ಟಲ್ಲಿ ನಾನು ಗುದಿಬೇಕು ಅಥವಾ ಬೇರೆಯವ್ರದ್ದು ಗುದಿಬೇಕು ಆ ಥರ ಆರ್ಗನೈಸ್ ಮಾಡಿದ ಅವನು ನಮ್ಮನ್ನು. ಇವನು ಗಾಡಿ ನಂಬರೇ ಕಾಣ್ತಾಯಿಲ್ಲ, ಎಷ್ಟೊಂದು ಹೊಗೆ ಬಿಡ್ತಾ ಇದೆ. ಬೇಗಡೆ ಯಾವ ಪೊಲೀಸ್ ಸ್ಟೇಷನ್ದು ಅಂತ ನಂಬರ್ ಕೂಡ ಇಲ್ಲ. ಪೊಲೀಸವರೆಲ್ಲ ಏನು ಮಾಡ್ತಾರೋ ಅವ್ರನ್ನೇ ಕರೆದು ಕೇಳಬೇಕು, ಈ ಗಾಡಿ ಹುಡುಕೊಡ್ರಪ್ಪ ಅಂತ. ಹಲೋ, ನನಗೆ 8 ಪ್ಯಾಕ್ಸ್ ಇದೆ, ವರ್ಕೌಟ್ ಮಾಡದೇ ಇದ್ದರೂ 8 ಪ್ಯಾಕ್ಸ್ ಇದೆ. ಅದೇ ಬತ್ತು ತುಲ್ಲಕ್ಕೆ ಹಿಡಿದು ಹೊಟ್ಟೆ ತೋರಿಸ್ತಾ ಇರೋದು ಪುಕ್ಕೆ. ಆ್ಯಕ್ಚುಲಿ ಬಿಸ್ಕೆಟ್ ತಿಂತಾ ಇದ್ದೀನಿ ನಾನು, ಅದಕ್ಕೋಸ್ಕರ ಹೊಟ್ಟೆ ತುಂಬಲ್ಲ ನಿನಗೆ, ನನಗೆ ಹೊಟ್ಟೆ ತುಂಬೈತೆ ಅಂತ ಆ್ಯಟಿಟ್ಯೂಡ್ ತೋರಿಸ್ತಾರೆ. ಒಂದು ಅವನ ಥರನೇ ಆ್ಯಟಿಟ್ಯೂಡ್. ಹೊಟ್ಟೆ ತುಂಬಿಸ್ಕೋಬೇಕು ಅಂದರೆ ಅವ್ನು ಯಾವ ರೋಡಿಗೆ ಹೋಗ್ತಾನೆ ಆ ರೋಡ್ಗೆ ಹೋಗಬೇಕು. ಬಹುಶಃ ನಂಜನಗೂಡು ರೋಡ್ಗೆ ಹೋಗ್ತಾನೆ. ನಂಜನಗೂಡು ರೋಡ್ಗೆ ಹೋಗ್ತಾನೆ, ಆ ಕಡೆ ಹೋಗಿರೋದ ಸುಮ್ಮನೆ ಟೈಮ್ ವೇಸ್ಟ್ ನಿಂತ್ಕೊಳ್ಳೋದು ಬೇಡ, ರೋಡ್ ಹೋಗ್ತೀನಿ. ಹಾಂ